ಸರ್, ಈ ವಿದ್ಯಾರ್ಥಿ ಚಳವಳಿಯನ್ನ ಬೇರೆ ಯಾವುದೇ ಚಳವಳಿಯನ್ನ ಹತ್ತಿದ್ದಕ್ಕೆ ಸಾಧ್ಯ ಇದೆ. ಸೋನಂ ಸತ್ರೆ ಏನು, ದೀಪಿಕೆ ಸತ್ರೆ ಏನು, ಧರ್ಮೇಂದ್ರ ಪ್ರಧಾನ್ ಆರಾಮಾಗಿರ್ತಾರೆ. ಅವ್ರು ರಾಜೀನಾಮೆ ಕೊಡಲ್ಲ. ಅಕ್ರಮ ತನಿಖೆ ಗೀನಿಕೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಬೆಳಗ್ಗೆ ಟೀ ಕುಡ್ದಿ ಅಂತ ಅಭಿಜಿತ್ ದೀಪಿಕೆ ಕೇಳೋ ಟೈಮಲ್ಲಿ ನೈಟ್ ಅವಳು ಅಲ್ಲೆಲ್ಲೋ ಸರಡಲ್ಲಿ ಆ ವೇದಿಕೆ ಆ ಕಡೆ ಈ ಕಡೆ ಮಲಗಿದ್ ಬಂದಿದ್ದಾಳೆ. अच्छा मैं इधर बैठे हूँ, कोई दिक्कत नहीं, यहाँ काम कर रहा हूँ. अब ये स्ट्रीप डॉग मेरे साथ है. ರಾಹುಲ್ ಗಾಂಧಿ ಕೂಡ ಹಿಂದೂ ವಿರೋಧಿ ಅಂತ ಇರ್ಬೇಕಂತ. ವಿಶ್ವಗುರು ಇರ್ಲಿ ಪಿಂಡ ಡೆಲ್ಲಿನ ನಾವು ಪ್ರೊಟೆಸ್ಟ್ ಮಾಡ್ತಾ ಇರ್ಬೇಕಂದ್ರ ಬಗ್ಗೆ ಮಾತಾಡಲ್ಲ. ಇವರು ಮಾಡಿದ ಕರ್ಮ ಪಾಪಗಳಿಗೆ ಯಾರೋ ಹೋರಾಡ್ತಾ ಇದ್ದಾರೆ. ಅವ್ರು ಆಕ್ಚುಲಿ ಅಣ್ಣಾ ಹಜಾರೆ ಅಲ್ಲ, ಬಣ್ಣಾ ಹಜಾರೆ ಅನ್ನೋದು ಖಾತ್ರಿ ಆಗೋದು. ಯಾರ ಪಡವು ಕೂಡ ನಡೀತಿಲ್ಲ, ಇವ್ರದೇ ಪಡವ ಪಕೋಡಗಳು ನಡೀತಾ ಇದ್ದಾವೆ. 2021ರಲ್ಲಿ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಶನ್ ಆದಂತ ವ್ಯಕ್ತಿ ಈ 5 ವರ್ಷದಲ್ಲಿ ಕಳೆದು ದಬ ಹಾಕಿದ್ದು, ಕಳೆದು ಕಟ್ಟೆ ಹಾಕಿದ್ದೇನೆ. ಮೋದಿ ಇನ್ನೂ ಹೋಗಿಲ್ಲ, ರಾಹುಲ್ ಗಾಂಧಿ ಇನ್ನೂ ಹೋಗಿಲ್ವಲ್ಲ. 12 ಮಕ್ಕಳಲ್ಲಿ 10 ಮಕ್ಕಳು ಹಿಂದೂ ಮಕ್ಕಳೇ ಸೂಸೈಡ್ ಮಾಡ್ಕೊಂಡಿದ್ದು. ಇನ್ನಷ್ಟು ಬೇಕಾದ್ರೆ ಬೆಂಕಿ ಹಾಕಿ ಆ ಕೆಲಸವನ್ನ ಗೋಧಿ ಮಾತಿ ಮಾಡೋಣ. ಇವತ್ತು ನೀನೇ ತಿಂದಿದ್ಯಲ್ಲಪ್ಪ, ಯಾಕೆ ನನ್ನ ವಿರುದ್ಧ ಮಾತಾಡ್ತಾ? ಇದನ್ನ ಹೇಗಾದ್ರೂ ಮಾಡಿ ತಿರುಚಿ 10 ಜನ 12 ಸುಸೈಡ್ ಅಲ್ಲಿ 10 ಹಿಂದೂ ವಿದ್ಯಾರ್ಥಿಗಳು ಬೇಕಾಗಿಲ್ಲ. ಅದು ಮಾತಾಡಕ್ಕೆ ಕೂಡ ವಿಚಾರ. ನೀಟ್ ಅಕ್ರಮ 22 ಲಕ್ಷ ಮಕ್ಕಳು, 20 ಲಕ್ಷ ಹಿಂದೂ ಮಕ್ಕಳು ಮಾತಾಡ್ಬೇಡ ವಿಚಾರ. ಮಿಡ್ಲ್ ಕ್ಲಾಸ್ ಮಕ್ಕಳು ಸತ್ರ ಈಗೇನಾಗ್ಬೇಕು? ಇನ್ ಕಳ್ಕೊಳ್ಳೋದೇನಿದೆ? ಹಲೋ, ನಮಸ್ಕಾರ. ಪ್ರತಿಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಚಾನೆಲ್ನ ಮುಖ್ಯಸ್ಥರು, ಸಂಪಾದಕರು ಆದಂತಹ ಗೆಳೆಯರಾದಂತಹ ಶಿವ ಅವ್ರ ಜೊತೆ ಒಂದು ಗಂಭೀರವಾದ ವಿಚಾರವನ್ನ ಮಾತನಾಡೋಣ ಅಂತ ಬಂದಿದ್ದೀನಿ. ದೇಶದಲ್ಲಿ ಏನಾಗ್ತಿದೆ ನೀವು ನೋಡ್ತಾ ಇದ್ದೀರಿ. ಸೋನಂ ವಾಂಗ್ಚುಕ್ ಉಪವಾಸ 19ನೇ ದಿನ ಕಾಲಿಟ್ಟಿದೆ. ಅವರ ಪರಿಸ್ಥಿತಿ ಹದಗೆಡುವ ಮುನ್ನ ಕೇಂದ್ರ ಸರ್ಕಾರದವರು ಎಚ್ಚರ ವಹಿಸ್ತಾ ಇದ್ರೆ ಏನ್ ನಡೀಬೋದು ಈ ದೇಶದಲ್ಲಿ, ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಎಥನಾಲ್, ಪೆಟ್ರೋಲ್ ಗಾಡಿಗಳೆಲ್ಲ ಹಾಳಾಗ್ತಿದ್ದಾವೆ. ಜನ ಕ್ಯಾಕರ್ಸ್ ಹೋಗಿತ್ತಿದ್ದಾರೆ. ಯಾಕೆ ಕ್ಯಾಕರ್ಸ್ ಹೋಗಿತ್ತಿದ್ದಾರೆ? ಏನದು E10, E20, E50 ಬೇರೆ ದೇಶಗಳ ಕತೆ ಏನಿದೆ, ನನ್ನ ದೇಶದ ಕತೆ ಏನಿದೆ, ಈ ವಿಚಾರಗಳ ಜೊತೆಗೆ ಇನ್ನಷ್ಟು ಗಂಭೀರವಾದ ವಿಚಾರಗಳ ಬಗ್ಗೆ ನಾವು ಮಾತಾಡೋಣ. ಯಾಕಂದ್ರೆ ಈ ದೇಶದಲ್ಲಿ ಜನರ ಪರವಾಗಿ ಮಾತಾಡಿದ್ರೆ ದೇಶದ್ರೋಹಿಗಳು ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ. ಈ ದೇಶದಲ್ಲಿ ನಮ್ಮನ್ನ ಆಳುತ್ತಿರುವಂತಹ ಕೇಂದ್ರ ಸರ್ಕಾರದ ಪರ ಮಾತನಾಡಿದ್ರೆ ದೇಶ ಪ್ರೇಮ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ. ಅದು ಬಿಂಬಿಸುವ ಅದೆಷ್ಟೇ ಪ್ರಯತ್ನ ಪಟ್ಟರು ಕೂಡ, ಮಾಡಿದ್ರು ಕೂಡ ನಾವು ವಾಸ್ತವವನ್ನ ಮರೆಮಾಚಿ ಅಂತೂ ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ದೇಶ ಯಾರೊಬ್ಬರ ಸೊತ್ತಲ್ಲ. ಈ ಬಗ್ಗೆ ನಾವು ಚರ್ಚೆ ಮಾಡೋಣ. ಶಿವ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮಸ್ಕಾರ ಸರ್. ನೀವೇನ್ ಪ್ರಶ್ನೆಗಳನ್ನ ಕೇಳ್ತಾ ದಯವಿಟ್ಟು ಕೇಳಬಹುದು. ನಮಸ್ಕಾರ ಚಿಂತನವರೇ. ಮತ್ತೆ ಸಮಾಚಾರ ಏನಿಲ್ಲ. ಇವಾಗ ದೇಶದಲ್ಲಿ ಒಬ್ಬ ಪತ್ರಕರ್ತನಾಗಿ ಹೇಳಿ, ದೇಶದಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ನ್ಯಾಯ ಸಿಗುತ್ತಾ ಇಲ್ಲೋ? ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಹೋರಾಟಗಳ ಮೂಲಕ, ಪ್ರತಿಭಟನೆಗಳ ಮೂಲಕ. ಅದು ಆಗಿನ ಕಾಲ 2014ನ ಹಿಂದೆ ಕತೆ ಹೇಳ್ಬೇಡಿ, ಹೊಸ ಕತೆ ಹೇಳಿ. ಅದೇನೇ ಕತೆಗಳು ಹೇಳಿದ್ರು ಕೂಡ 2014ಕ್ಕೂ ಮುಂಚೆ ಮತ್ತು 2014ರ ನಂತರ 2050ರ ನಂತರ ಕೂಡ ಈ ದೇಶವನ್ನು ನಡೆಸೋದು ನಮ್ಮ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಒಂದು ಭದ್ರವಾದ ಬುನಾದಿ ಹಾಕೊಂಡಿದ್ರಲ್ಲ, ಅದೇ ಸಂವಿಧಾನ ನಡೆಸುತ್ತೆ. ಸದ್ಯಕ್ಕೆ ಏನಾಗ್ತದೆ, ಸುಳ್ಳಿನ ಶಬ್ದ ಜಾಸ್ತಿ ಕೇಳಿಸ್ತಾ ಇರ್ಬೋದು, ಆದ್ರೆ ಸತ್ಯಮೇವ ಜಯತೆ ಅನ್ನೋದನ್ನ ನಾವು ಮರೆಯೋದು ಬೇಡ. ನೋವುಗಳು ಜಾಸ್ತಿ ಆಗ್ತಾ ಇರ್ಬೋದು, ಆದ್ರೆ ಎಲ್ಲಾ ನೋವು ಕೂಡ ಶಮನ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೀವಿ. ಪ್ರತಿಭಟನೆ ಹೋರಾಟಗಳ ಮೂಲಕ ಸ್ವಾತಂತ್ರ್ಯ ಸಿಕ್ಕಂತ ಈ ದೇಶಕ್ಕೆ ಪ್ರತಿಭಟನೆ ಹೋರಾಟಗಳ ಮೂಲಕ ನ್ಯಾಯ ಸಿಗುತ್ತೆ ಅನ್ನೋದು ಖಾತ್ರಿ, ನಿಶ್ಚಿತ. ಹಾಗಾದ್ರೆ ನೋಡಿ, ಈಗ ಸೋನಂ ಅವರು, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಹೇಳ್ಬೇಕು ಅಂದ್ರೆ ಸಂಬಂಧ ಇಲ್ಲ. ಯಾವ್ದೋ ಮಕ್ಕಳು ಏನೋ ಎಕ್ಸಾಮ್ ಬರೆದಿಲ್ಲ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು, ನನಗೆ ಆಗ್ಬೇಕು, ನನ್ನ ಕೆಲಸನೇ ಬೇರೆ ಅಂದ್ಬಿಟ್ಟು ಅವರು ಸುಮ್ಮನೆ ಕುಂತಿದ್ರು.
ಕುಂತ್ಕೋಬಹುದಾಗಿತ್ತು ಬಹುಶಃ. ಅದ್ರ ಜೊತೆ ಕಾಕ್ರೋಚ್ ಪಾರ್ಟಿ ಸ್ಟಾರ್ಟ್ ಮಾಡಿದ್ರು. ಕಾಕ್ರೋಚ್ ಪಾರ್ಟಿಯವರು ಇನ್ ದ ಮೀನ್ ವನ್ ಈಸ್ ಆಲ್ಸೋ ಜೈನ್. ಇವತ್ತಿಗೆ 19 ದಿನಗಳಾಯ್ತು. ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಚಿಂತಾಜನಕ. ಒಂದು ಕರ್ಟಸಿ ಅಂತಾರೆ, ಮನುಷ್ಯತ್ವ ಇರಬೇಕು. ಯಾರಿಗೆ ಅದನ್ನು ಒಂದು ಮನುಷ್ಯತ್ವ ಬೇಕು. ಒಬ್ಬ ಮನುಷ್ಯ ಸಾಯ್ತಿದ್ದ ಟೈಮ್ನಲ್ಲೂ ಕೂಡ ಅಥವಾ ಅವನಿಗೇನೋ ಸಮಸ್ಯೆ ಆದಾಗ ಹೆಲ್ಪ್ ಮಾಡಬೇಕು, ಅದು ಮಾನವೀಯತೆ ಅಂತ ಹೇಳ್ತಾರೆ. ಆದ್ರೆ ಈ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಒಬ್ಬ ಮಿನಿಸ್ಟರ್ನ ರಿಸೈನ್ ಮಾಡಿಸೋದಕ್ಕೆ ಇಷ್ಟೊಂದು ಕಷ್ಟನ? ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಪ್ರೀತಿಯ ಪ್ರಧಾನಮಂತ್ರಿಗಳು ಬೇರೆ ವಿಷಯಕ್ಕೆಲ್ಲ ಮಾತಾಡ್ತಾರೆ. ಈ ವಿಷಯಕ್ಕೆ ಯಾಕೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದಾರೆ? ಧೈರ್ಯ ಇಲ್ವಾ ಅಥವಾ ಏನಾದ್ರೂ ಸಮಸ್ಯೆನ? ಮೋದಿ ಅವ್ರಿಗೆ ಹೇಳ್ತಾರೆ ಎಲ್ಲಾರನ್ನು ವಿಶ್ವಗುರು ವಿಶ್ವಗುರು ಅಂತ. ವಿಶ್ವಗುರು ಇರ್ಲಿ, ಪಿಂಡ ಡೆಲ್ಲಿನಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇರ್ಬೇಕಂದ್ರೆ ಅದ್ರ ಬಗ್ಗೆ ಮಾತಾಡಲ್ಲ, ಇಲ್ದೇ ಇರೋದಕ್ಕೆಲ್ಲ ಟ್ರಿಪ್ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಿಗೋಸ್ಕರ ಹೋರಾಡ್ತಾ ಇದ್ದಾರೆ? ಇವರು ಮಾಡಿದ ಕರ್ಮ ಪಾಪಗಳಿಗೆ ಯಾರೋ ಹೋರಾಡ್ತಾ ಇದ್ದಾರೆ. ಎಷ್ಟು ಜನ ಸತ್ರು, ಎಷ್ಟು ಜನ ಸ್ಟೂಡೆಂಟ್ಗಳು ಸತ್ರು, ಎಷ್ಟು ಜನದ ಲೈಫ್ಗಳನ್ನ ಹಾಳು ಮಾಡಿದ್ದಾರೆ, ಎಷ್ಟು ಫ್ಯಾಮಿಲಿಗಳು ಹಾಳಾಗಿದ್ದಾರೆ. ಅದ್ರ ಬಗ್ಗೆ ಅವರ ಚಿಂತನೆ ಇಲ್ಲ. ಇದೇ ಹಿಂದೆ ನಾನು ಹೇಳ್ತಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗೋಣ. ಇದೇ ಹಿಂದೆ ಯಾವ್ದೋ 2G ಸ್ಕ್ಯಾಮ್ ಬಂತು, ಪ್ರೊಟೆಸ್ಟ್ ಮಾಡಿದ್ರು. ಶ್ರೀಯುತ ಅಣ್ಣಾ ಹಜಾರೆ ಅವರು ಮತ್ತೆ ಕೇಜ್ರಿವಾಲ್ ಅವರು ಪ್ರೊಟೆಸ್ಟ್ ಮಾಡಿದ್ರು. ಹೌದು. ಸೊ ಗೌರ್ಮೆಂಟ್ ಬೀಳ್ತು, ಅವರು ರಿಸೈನ್ ಮಾಡಿದ್ರು ಕೂಡ ಆ ಟೈಮ್ನಲ್ಲಿ. ಸೊ ಆ ತಾಕತ್ತು ಅಣ್ಣಾ ಹಜಾರೆ ಮೂವ್ಮೆಂಟ್. ಅಣ್ಣಾ ಹಜಾರೆ ಎಲ್ಲಿದ್ದಾರೆ ಇವಾಗ? ಯಾಕೆ ಅಣ್ಣಾ ಹಜಾರೆ ಬರ್ತಾ ಇಲ್ಲ? ಮಲಗಿದ್ದಾರೆ ಇವಾಗ ಅವರು. ಅಣ್ಣಾ ಹಜಾರೆ ಅಂತ ನಾವು ಅವತ್ತು ಅನ್ಕೊಂಡಿದ್ವಿ. ನಾನು ಏನಕ್ಕೆ ಅಂದ್ರೆ ಎಷ್ಟು ಕ್ವಶನ್ ಒಟ್ಟಿಗೆ ಕೇಳಿದಕ್ಕೆ ಸಮಗ್ರವಾಗಿಂತ ನಾವು ಚರ್ಚೆನೆ ಮಾಡೋಣ. ಹೌದು, ಇವತ್ತು ಅಣ್ಣಾ ಹಜಾರೆ ಅವ್ರು ಆಕ್ಚುಲಿ ಅಣ್ಣಾ ಹಜಾರೆ ಅಲ್ಲ, ಬಣ್ಣಾ ಹಜಾರೆ ಅನ್ನೋದು ಖಾತ್ರಿ ಆಗೋದು. ವಿ ಕ್ಯಾನ್ ಕಾಲ್ ಹಿಮ್ ಬಣ್ಣಾ ಹಜಾರೆ. ಬಣ್ಣಾ ಹಜಾರೆ. ಓಕೆ. ಹಾಗಾಗಿ ಬಣ್ಣಾ ಹಜಾರೆಗಳು ಈ ಉಸಿರುವಳೆ ಬಣ್ಣ ಬದಲಾಯಿಸುತ್ತೆ ಅಂತ ಗೊತ್ತಾ? ಆ ಸಿಚುವೇಶನ್ ಅಲ್ಲಿ ಬಣ್ಣಾ ಹಜಾರೆಗಳು ಬರೋದಿಲ್ಲ. ನೀವು ಕೇಳಿದ ಪ್ರಶ್ನೆ ಆರಂಭದಲ್ಲಿ ಹೇಳಿದ್ರೆ, ಸೋನಂ ವಾಂಗ್ಚುಕ್ ಯಾಕೆ ಬೇಕಿತ್ತು? ಈ ದೇಶದ ಭವಿಷ್ಯವಾದಂತಹ ಶೈಕ್ಷಣಿಕ ಕ್ಷೇತ್ರ, ವಿದ್ಯಾರ್ಥಿಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಮಾತಾಡ್ತೀವಿ. ಮಕ್ಕಳೇ ಈ ದೇಶದ ಭವಿಷ್ಯವನ್ನು ಬರೆಯುತ್ತೀವಿ. ಆ ಮಕ್ಕಳು ಸಂಕಷ್ಟದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಅವ್ರ ಜೊತೆ ನಿಲ್ಲಬೇಕಾಗ್ತದೆ. ಸೋನಂ ವಾಂಗ್ಚುಕ್ ನಾಳೆ ನಾನು ಅಥವಾ ನೀವು, ನಾಳೆ ಅಲ್ಲ, ಈ ಕ್ಷಣ ಸದಾ ನಾವು ಈ ದೇಶದ ಮಕ್ಕಳು, ಈ ದೇಶದ ಭವಿಷ್ಯದ ಪರ ನಿಲ್ಲೇಬೇಕು. ಸೋನಂ ವಾಂಗ್ಚುಕ್ ತುಂಬಾ ಜನಕ್ಕೆ ಯಾರೇ ಸೋನಂ ವಾಂಗ್ಚುಕ್ ಇಲ್ಲ, ಅದು ಕನ್ಫ್ಯೂಸ್ ಇದೆ ಸುಮಾರು ಜನಗಳಿಗೆ. ಈ ಮನುಷ್ಯ ಯಾರು? ಯಾವಾಗ್ಲೂ ಒಂದ್ಸಲಿ ಅಲ್ಲೆಲ್ಲ ಮಲಗಿದ್ದ, ಎಲ್ಲ ಜೈಲ್ಗೆ ಹಾಕಿದ್ರು. ಲಡಾಖ್ ವಿಚಾರದಲ್ಲಿ. ಹೌದು, ಲಡಾಖ್ ವಿಚಾರದಲ್ಲಿ ಎಲ್ಲೆಲ್ಲ ಇದ್ರು. ಆಮೇಲೆ ಜೈಲ್ಗೆ ಹಾಕಿದ್ರು. ಅವ್ರು ಹಾಕ್ದವ್ರು ಇವರೇ, ಬಿಡಿಸಿದವ್ರು ಇವರೇ. ಇವ್ರು ಬಿಡಿಸ್ತಾರೋ, ಇವ್ರದೆಲ್ಲ ಅದೇ ಸೇಮ್ ಮೆಂಟಾಲಿಟಿ. ಓಕೆ. ಸೊ ಆ ಒಂದು ವಿಚಾರದಲ್ಲಿ ಮಾತನಾಡಿದರೆ ಸಂಪೂರ್ಣವಾಗಿ ಅವ್ರ ಮಾಹಿತಿನೇ ಇಲ್ಲ ಯಾರು ಈ ಮನುಷ್ಯ. ಸೋನಂ ವಾಂಗ್ಚುಕ್ ಅಂದ್ರೆ ಯಾವ್ದೋ ಚೀನಾಕ್ ಸಂಬಂಧಪಟ್ಟ ವ್ಯಕ್ತಿ ಅಂತ ಅನ್ಕೊಂಡ್ಬಿಡ್ತಾರೆ. ನಿಜ. ವಾಂಗ್ಚುಕ್, ಪೆಂಗ್ ಪುಂಗ್ಲಿ ಹಿಂಗೆಲ್ಲ ಬರ್ತಾವಲ್ಲ, ಇವರೆಲ್ಲ ಚೀನಾದ ಪ್ರಾಡಕ್ಟ್ ಗಳು ಅಂತ ಇವ್ರು ಅನ್ಕೊಂಡಿದ್ದಾರೆ. ಸೋನಂ ವಾಂಗ್ಚುಕ್ ನಮ್ಮ ಲಡಾಖ್ ಪ್ರಾಂತ್ಯದ ಒಬ್ಬ ಪರಿಸರ ಪ್ರೇಮಿ, ಒಬ್ಬ ಇಂಜಿನಿಯರ್. ಆಮೇಲೆ ಇದೇ ಶೈಕ್ಷಣಿಕ ವಿಚಾರಕ್ಕೋಸ್ಕರ ಲಡಾಖ್ನ ಶಿಕ್ಷಣದ ವಿಚಾರಕ್ಕೆ, ಅಲ್ಲಿನ ಮಕ್ಕಳ ಶಿಕ್ಷಣದ ವಿಚಾರಕ್ಕೆ ಹೋರಾಟವನ್ನ ಮಾಡಿಕೊಂಡು ಬಂದಂತ ಒಬ್ಬ ವ್ಯಕ್ತಿ ಸೋನಂ ವಾಂಗ್ಚುಕ್. ಹಾಗಾಗಿ ಇದೇ ಶೈಕ್ಷಣಿಕ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವ ಮಕ್ಕಳಿಗೂ ಸೋನಂ ವಾಂಗ್ಚುಕ್ ಹೋರಾಟ ಮಾಡಿಕೊಂಡು ಬಂದಿರುವಂತಹ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧ ಇದ್ದೇ ಇದೆ. ಅವರು ಹುಟ್ಟಿದ ಜಾಗದಲ್ಲಿ ಯಾವ ಶಿಕ್ಷಣದ ವಿಚಾರಕ್ಕೆ ಅವರು ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡಿದಾರ ಅದನ್ನ. ಬಟ್ ಈ ನೀಟ್ ಎಕ್ಸಾಮ್ದು ಕ್ವಶನ್ ಪೇಪರ್ಗೆಲ್ಲ ಇದ್ ಮಾಡ್ತಾ ಇದಾರಲ್ಲ, ಅದು ಈ ಜನಗಳು ಒಂದು ಅರ್ಥ ಮಾಡ್ಕೋಬೇಕು. ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅವಶ್ಯಕತೆ ಅವ್ರಿಗೆ ಇಲ್ಲದೆ ಇದನ್ನು ಕೂಡ ಮಾಡ್ತಾ ಇದಾರೆ ಅಂದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ. ಇವ್ರೇನ ಬೇಟಿ ಪಡಾವೋ ಏನೋ ಹೇಳ್ತಾರಲ್ಲ, ಬೇಟಿ ಪಡಾವೋನು ಹೋಗಿದೆ, ಬೇಟ ಪಡಾವೋನು ಹೋಗಿದೆ. ಯಾರು ಬಚಾವನ ಮಾಡಕ್ಕಾಗಲ್ಲ, ಏನೋ ಮಾಡಕ್ಕಾಗಲ್ಲ. ಬಚಾವೋದು ಮುಖವಾಡ ಕಳಿಸ್ಬಿಟ್ಟಿದೆ. ಈಗ ಬೇಟ ಪಡಾವೋ ಕೂಡ ಸಂಕಟದಲ್ಲಿದೆ, ಬೇಟಿ ಪಡಾವೋ ಕೂಡ ಸಂಕಟದಲ್ಲಿದೆ. ಯಾರ ಪಡಾವೋ ಕೂಡ ನಡೀತಿಲ್ಲ, ಇವ್ರದ್ದೇ ಪಡಾವೋ ಪಕೋಡಗಳು ನಡೀತಾ ಇದ್ದಾವೆ. ಸಿಂಪಲ್. ಸೋನಂ ವಾಂಗ್ಚುಕ್ ಅಲ್ಲಿಗ ಒಬ್ಬ ವ್ಯಕ್ತಿ ಮಲಗಿದ್ದಾರೆ, 19 ದಿನ ಉಪವಾಸ. ವಿಚಾರ ಸಿಂಪಲ್. ನೀಟ್ ಅಕ್ರಮ ನಡೆದಿದೆ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ.
ಅದಕ್ಕೆ ಸೂಕ್ತವಾದಂತ ತನಿಖೆಯನ್ನು ನಡೆಸಿ. ಬರೀ 4 ಜನ ಅರೆಸ್ಟ್ ಮಾಡಿಬಿಟ್ಟು ಅಲ್ಲಿಗೆ ಮುಗಿಸಬೇಡಿ. ಕಿಂಗ್ ಪಿನ್ಗಳಿದ್ದಾರೆ, ಆ ಕಿಂಗ್ ಪಿನ್ಗಳನ್ನ ಮಟ್ಟ ಹಾಕಿ. ಹಾಗೂ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಶನ್ ಅವ್ರು ವೆರಿ ಸಿಂಪಲ್ ಆಗಿ ಕೇಳ್ತಾರೆ ಅಷ್ಟೇ, ಆ ಮನುಷ್ಯನ ರಿಸೈನ್ ಮಾಡ್ಬಿಟ್ಟು ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಅಂತ. ಇವತ್ತು ಈ ಪ್ರಮಾಣದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಕ್ರಮ ನಡೀತಿದೆ ಅಂದಾಗ ಪದೇ ಪದೇ ಒಂದ್ಸಲ ಸರ್ ಮಿಸ್ಟೇಕ್, ಪದೇ ಪದೇ ಮೂರನೇ ಸಲ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು. ಅಲ್ಲಿಗೆ ಇಲ್ಲಿನ ಈ ದೇಶದ ಒಬ್ಬ ಶಿಕ್ಷಣ ಮಂತ್ರಿ ಒಬ್ಬ ನಾಲಾಯಕ್, ಒಬ್ಬ ವೇಸ್ಟ್, ಅವನು ತನ್ನ ಸ್ಥಾನದಲ್ಲಿ ತನ್ನ ಖಾತೆಯಲ್ಲಿ ಇರೋದಕ್ಕೆ ಲಾಯಕಲ್ಲ ಅನ್ನೋದು ಫಿಕ್ಸ್. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಅಕ್ರಮ ನಡೆದಿದೆ ಸರಿಯಾಗಿ ತನಿಖೆ ಮಾಡಿ, ಶಿಕ್ಷಣ ಮಂತ್ರಿ ವೇಸ್ಟ್ ಇದ್ದಾನೆ, ನಾಲಾಯಕ್ ಇದ್ದಾನೆ, ಅವನು ರಿಸೈನ್ ಮಾಡಿ. ಆ ಜನ ಬೇರೆ ತರಿಸಿ. ಈಗ ನರೇಂದ್ರ ಮೋದಿ ಅವರೇ ರಾಜೀನಾಮೆ ಕೊಟ್ಬಿಟ್ಟು ಚುನಾವಣೆಗೆ ಹೋಗಿ ಅಂತ ಯಾರು ಕೇಳ್ತಾ ಇಲ್ಲ. ಮೋದಿ ಅವರೇ ನೀವು ಪ್ರಧಾನಮಂತ್ರಿ, ವಿಶ್ವಗುರು ಅಂತಿದ್ವಿ, ಸಿಕ್ಕಾಪಟ್ಟೆ ಬಿಲ್ಡಪ್ ತಗೊಂಡೈತಿ ದೇಶದಲ್ಲಿ, 3ನೇ ಬಾರಿ ಅಧಿಕಾರಕ್ಕೆ ಬಂದಿದ್ವಿ. ನಿಮ್ಮ ಸಂಪುಟದ ಒಬ್ಬ ಸಚಿವ 2021ರಲ್ಲಿ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಶನ್ ಆದಂತ ವ್ಯಕ್ತಿ ಈ 5 ವರ್ಷದಲ್ಲಿ ಕಳೆದು ದಬ ಹಾಕಿದ್ದು, ಕಳೆದು ಕಟ್ಟೆ ಹಾಕಿದ್ದು ಏನೇ ಇಲ್ಲ. ನಿಮ್ಗೆ ಲಾಸ್ಟ್ ಗೌರ್ಮೆಂಟ್ ಬಂದಾಗ್ಲೂ ಇವರೇ ಶಿಕ್ಷಣ ಮಂತ್ರಿ ಆಗಿದ್ರು, ನೀವು ರಿಶಫಲ್ ಮಾಡ್ಬೇಕಾದ್ರೆ ಇವ್ರನ್ನ ಕೂರಿಸಿದ್ರಿ. ಈ ಅವಧಿಯಲ್ಲೂ ಕೂಡ ಅವರನ್ನೇ ಮುಂದುವರಿಸಿದ್ರಿ. ಅದ್ ಯಾಕಂತ ಗೊತ್ತಿಲ್ಲ, ಯಾಕಂದ್ರೆ 2022 ಅಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು. ಆದ್ರೂ ಕೂಡ ಮತ್ತೆ ಇವರನ್ನೇ ಶಿಕ್ಷಣ ಸಚಿವರನ್ನಾಗಿ ಈ ಸಂಪುಟದಲ್ಲೂ ಕೂಡ ನೀವು ಅವರನ್ನ ತಂದು ಕೂರಿಸಿದ್ರಿ. ಈಗಲೂ ಕೂಡ ಅದು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ. ಸೊ ಈ ತರ ಸಾರಥ್ಯದಲ್ಲೇ ಇವೆಲ್ಲ ನಡೀತಿದೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಡ್ಲಿ, ಅವ್ರ ಜಾಗ ಬೇರೆ ತಂದು ಕೂರಿಸಿ, ಆ ಅಕ್ರಮದ ವಿರುದ್ಧ ಸರಿಯಾದ ತನಿಖೆ ಆಗಲಿ ಅಂತ 2 ಬೇಡಿಕೆಗಳನ್ನು ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಮೂವ್ಮೆಂಟ್ ನಡೀತು. ವಿದ್ಯಾರ್ಥಿ ಚಳವಳಿಯ ಭಾಗ ಅದು. ಅಭಿಜಿತ್ ದೀಪ್ಕೆ ಅಂತ ಹೇಳ್ಬಿಟ್ಟು US ಅಲ್ಲಿ ಇದ್ದಂತ ಓದ್ತಾ ಇದ್ದಂತ ಹುಡುಗ ಬಂದು ಅವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕ್ರಾಂತಿಯನ್ನು ಎಬ್ಸಿದ್ರು. ಈಗ ಬೀದಿಗೆ ಬಂದಿದ್ದಾರೆ, ಆ ಜಂತರ್ ಮಂತರ ಕೂತಿದ್ದಾರೆ, ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದಾರೆ. ಅಲ್ಲಿಗೆ ಒಂದಿಷ್ಟು ರಾಜಕೀಯ ಧುರೀಣರು ಮಾಡ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅನ್ನುವಂತ ಒಬ್ಬ ಪರಿಸರ ಪ್ರೇಮಿ ಅಲ್ಲಿಗೆ ಬಂದು ಕೂರ್ತಾರೆ, ಉಪವಾಸ ಮಾಡ್ತಾರೆ ಅನ್ನೋದು ಇವತ್ತು ದೊಡ್ಡ ಮಟ್ಟದ ಒಂದು ಕಾನ್ಸೆಪ್ಟ್ ಆಗಿದೆ. ಸೋನಂ ವಾಂಗ್ಚುಕ್ ಬಗ್ಗೆ ನಾನು ಸಣ್ಣ ಪರಿಚಯ ಮಾಡ್ತೀನಿ. ತುಂಬಾ ಜನಕ್ಕೆ ಅದು ಕೇಳಿದೆ, ಈ ನಮ್ಮ ಮಾನಸಿಕತೆ ಹೆಂಗಿದೆ ಅಂದ್ರೆ, ಈ ಧರ್ಮ ಕರ್ಮಗಳ ಸಂಘರ್ಷ ಇಲ್ಲ ಅಂದ್ರೆ ಅದು ಕಾನ್ಸೆಪ್ಟ್ ಅಲ್ಲ. ಬಿಜೆಪಿಯನ್ನು ಟೀಕಿಸುವುದು ದೇಶದ್ರೋಹ, ಆ ಮಾನಸಿಕತೆಯನ್ನ ಟೀಕಿಸುವುದು ದೇಶದ್ರೋಹ. ಅವನು ಈ ದೇಶದ ಇರಕ್ಕೆ ಆಗಲ್ಲ, ಅವನು ಟೆರರಿಸ್ಟ್ ಮೈಂಡ್ ಸೆಟ್. ಅವರನ್ನ ಹೊಗಳಿದ್ರೆ, ಅವನ ಅಟ್ಟಕ್ಕೇರಿಸಿದ್ರೆ ಅವನು ದೇಶ ಪ್ರೇಮಿ. ಈ ತರದ ಒಂದು ನೆರೆಟಿವ್ ಸೆಟ್ ಮಾಡಿದ್ದಾರೆ. ಹಾಗಾಗಿ ಧರ್ಮ ಕರ್ಮಗಳ ವಿಚಾರದಲ್ಲಿ ಈ ಕೆರೆ ಪರೆ ಪುಂಗ್ಲಿ ಸಂತತಿಗಳಿಂದ ದೊಡ್ಡ ಮಟ್ಟದ ಸುದ್ದಿ ಆಗ್ತಾರೆ. ಅಯ್ಯೋ ಏನೋ ಇದೆ ಅಂತ ಅನ್ಸುತ್ತೆ. ಅದು ಸೋನಂ ವಾಂಗ್ಚುಕ್ ಈ ಬಹುತೇಕರಿಗೆ ಗೊತ್ತಿಲ್ಲ. ಸೋನಂ ವಾಂಗ್ಚುಕ್ ಬಗ್ಗೆ ಬರ್ದಾಕಿದ್ರೆ ಚೀನಾದ ಪ್ರಧಾನಿ ಇಲ್ಲ ಚೀನಾದ ಅಧ್ಯಕ್ಷ ನೋಡೋದನ್ನ ನೋಡ್ತಾರೆ. ಸೋನಂ ವಾಂಗ್ಚುಕ್ ಲಡಾಖ್ ಎಲ್ಲಿದೆ? ಲಡಾಖ್ ಪಾಕಿಸ್ತಾನದಲ್ಲಿ. ನನ್ನ ಪ್ರಾಂತ್ಯ ತಾನೆ, ನನ್ನ ದೇಶದ ಭಾಗ ತಾನೆ. ಅಲ್ಲೇ ಎಷ್ಟೋ ಯುದ್ಧಗಳನ್ನ ನೋಡ್ತಾ ಬಂದಿದ್ದವು. ಲಡಾಖ್ ನಲ್ಲಿ ಒಂದು ಐಸ್ ಸ್ತೂಪ ಅಂತ ಹೇಳ್ಬಿಟ್ಟು ಸಂಶೋಧನೆ ಮಾಡ್ತಾರೆ. ಇವ್ರಿಗೆ ಐಸ್ ಸ್ತೂಪ ಅಂದ್ರೆ ಗೊತ್ತಿಲ್ಲ. ಇವ್ರಿಗೆಲ್ಲ ಏನಾಗುತ್ತೆ, ಈ ಜಮ್ಮು ಕಾಶ್ಮೀರದ ಭಾಗ ಲಡಾಖ್ ನೋಡಿದ್ರೆ ಫುಲ್ ಐಸ್ ತುಂಬಿಕೊಂಡಿರ್ತದೆ, ಭಾರಿ ಚಳಿ ಇರ್ತದೆ ಅಂತ. ಸರ್ ಆ ಜಾಗಗಳಿಂದ, ಆ ಭಾಗಗಳಿಂದ ನೀರಿನ ಸಮಸ್ಯೆ. ನಿಮಗೆ ಚಳಿಗಾಲದಲ್ಲಿ ಫುಲ್ ಐಸ್ ಕಾಣಿಸುತ್ತೆ, ನಿಮಗೆ ಬೇಸಿಗೆ ಕಾಲದಲ್ಲಿ ಐಸ್ ಇರಲ್ಲ ಸರ್. ಅಲ್ಲಿ ಕುಡಿಯಕ್ಕೆ ನೀರಿನ ಕೊರತೆ. ಆಗ ಅದೇ ಜಾಗದಲ್ಲಿ ಹುಟ್ಟಿದಂತ ಒಬ್ಬ ಸೋನಂ ವಾಂಗ್ಚುಕ್, ವಿದ್ಯುತ್ ಬೇಡ, ಸರ್ಕಾರದ ಬೆಂಬಲ ಬೇಡ, ಸಪೋರ್ಟ್ ಬೇಡ, ಯಂತ್ರೋಪಕರಣಗಳು ಅತ್ಯಾಧುನಿಕ ಏನು ಬೇಡ. ಚಳಿಗಾಲದಲ್ಲಿ ಈ ಬೆಟ್ಟಗಳ ಮೇಲೆ ಹರಿಯುವಂತಹ ಹಿಮಾನದಿಗಳು, ಅಲ್ಲಿಂದ ನೀರನ್ನ ಕೆಳಗಿಳಿಸಿ ಅದನ್ನ ಕೋನ್ಗಳನ್ನಾಗಿ ಮಾಡಿ, ಬಿಸಿಲು ಬೀಳದಂತ ಜಾಗಗಳು, -15 -30 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿ ಅದನ್ನೆಲ್ಲ ಗಟ್ಟಿಗೊಳಿಸಿ ಬೇಸಿಗೆಯಲ್ಲಿ ಅದನ್ನ ಕರಗಿಸಿ ನೀರನ್ನ ಒದಗಿಸುವಂತ ಒಂದು ಯುಟಿಲೈಸ್ ಮಾಡ್ತಾರೆ. ಅಂತಹ ಒಂದು ಸಂಶೋಧನೆಯನ್ನ ಮಾಡಿದಂತ ಒಬ್ಬ ವ್ಯಕ್ತಿ ಸೋನಂ ವಾಂಗ್ಚುಕ್. ಅವರ ಕ್ರಿಯೇಟಿವಿಟಿ, ಅವರ ಅದನ್ನ ಟೆಕ್ನಿಕ್ ಏನಿದೆ ಅದನ್ನ ಇನ್ಸ್ಪೈರ್ ಮಾಡಿಕೊಂಡು 3 Idiots ಅನ್ನೋ ಸಿನಿಮಾದಲ್ಲಿ ರಾಜು ಅಂತ ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿ ಅವ್ರದ್ದೇ ಆ ಮನುಷ್ಯನು ಕೂಡ ವಿಡಿಯೋ ಮಾಡಿ ಸಪೋರ್ಟೆಡ್ ಅಂತ ವ್ಯಕ್ತಿ ಇವತ್ತು ಬಂದು ಕೂತಿರ್ತಾರೆ. ಆ ವ್ಯಕ್ತಿಗೆ ಇವತ್ತು ಮಕ್ಕಳ ವಿಚಾರದಲ್ಲಿ, ದೇಶದ ಭವಿಷ್ಯದ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಅವ್ರ ಮೇಲೆ ಡಾಮಿನೇಟ್ ಹಿಡಿತಿದೆ. ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಹೋರಾಟದ ಮನಸ್ಥಿತಿ ಬಂದಲ್ಲಿ ಇವತ್ತು ಉಪವಾಸ ನಿರೀಕ್ಷಣೆ ಕೂತಿದೆ. 19 ದಿನ ಆಗಿದೆ. ಡಾಕ್ಟರ್ ಹೇಳಿದರೆ ಇನ್ನೇನು ಆರ್ಗನ್ ಕಳ್ತಿರ್ತಾರೆ, ಅದಾದ್ಮೇಲೆ ಪ್ರಾಣ ಬಿಡ್ತಾರೆ ಅಂತ. ಅರವಿಂದ್ ಕೇಜ್ರಿವಾಲ್, ಮಹುವಾ ಮೊಹಿತ್ರಾ, ಈ ರಾಜಕಾರಣಿಗಳು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತಾ ಇದ್ದಾರೆ.
ಆಮೇಲೆ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ನವ್ರ ಕಥೆಗಳಿದ್ದಾವೆ. ಶಶಿ ತರೂರು ಒಂದಿಷ್ಟು ಜನ ನೀವು ಉಪವಾಸ ಕೈ ಬಿಟ್ಬಿಡಿ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಸೇರಿದಾಗೆ ಇನ್ನು ಸೆಲೆಬ್ರಿಟಿಗಳಾಗಿ ಸೋನಿ ರಜ್ದಾರಿ ಇರ್ಬೋದು, ಮಹೇಶ್ ಭಟ್, ಸೆಲೆಬ್ರಿಟಿಗಳು ಒಂದು ವರ್ಗ ಮಾತ್ರ, ಅವರ ಲೆಫ್ಟಿಸ್ಟ್ ಆಗ್ಬಿಟ್ಟಿದ್ದಾರೆ ಈಗ. ಒಂದು ವರ್ಗ ಮಾತ್ರ. ಈ ನಮ್ ಪ್ರಕಾಶ್ ರಾಜು ಎಲ್ ಬೇಕಂದ್ರೂ ಹೋಗ್ತಾ ಇರ್ತಾರೆ, ಪ್ರೊಟೆಸ್ಟ್ ನಡೀತಾ ಹೋಗ್ತಾ ಇರ್ತಾರೆ. ಅವರು ಎಲ್ಲರಿಗೂ ಸಪೋರ್ಟ್ ಸರ್, ಮಾಡ್ತಾರೆ. ಇದನ್ನ ಲೆಫ್ಟಿಸ್ಟ್ ಐಡಿಯಾಲಜಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಅದೇ ಸಮಸ್ಯೆ ಆಗಿರೋದು ದೇಶದಲ್ಲಿ. ಏನಂದ್ರೆ ಅಂದ್ರೆ ರೈಟಿಸ್ಟ್ ಮಕ್ಕಳುಗಳು ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗಿದ್ರು ಕೂಡ ಈ ತರದ ಮೂವ್ಮೆಂಟ್ ಆಗಿದ್ರೆ ನಾವುಗಳು ಕ್ಯಾಕರ್ ಸುಗಿತಾ ಇದ್ವಿ. ಹೌದು, ಪ್ರಕಾಶ್ ರಾಜು ಹೋಗ್ತಾ ಇದ್ರು, ಕೇಜ್ರಿವಾಲ್ ಹೋಗ್ತಾ ಇದ್ರು, ಎಲ್ಲರೂ ಹೋಗ್ತಾ ಆ ಇದ್ರು. ಜಾಗದಲ್ಲಿ ನರೇಂದ್ರ ಮೋದಿ ಕೂಡ ಹೋಗ್ತಾ ಇದ್ರಿ ನಾವು. ಹೌದು. ಯಾಕೆ ಮೋದಿ ಇನ್ನೂ ಹೋಗಿಲ್ಲ, ರಾಹುಲ್ ಗಾಂಧಿ ಇನ್ನೂ ಹೋಗಿಲ್ವಲ್ಲ? ಯಾಕೆ ಅನ್ನೋ ಪ್ರಶ್ನೆ ಇವತ್ತು ಮಾಡ್ತಾ ಕೂತಿದ್ವಿ. ಯಾಕೆ ರಾಹುಲ್ ಗಾಂಧಿ ಅವರೇ ನೀಟ್ ಅಕ್ರಮ ಪ್ರವೇಶದ ನೀಟ್ ಅಕ್ರಮದ ಬಗ್ಗೆ ತನಿಖೆ ಆಗ್ಬೇಕಂತೀರಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು ಅಂತೀರಿ, ಒಂದ್ ದೊಡ್ಡ ಮೂವ್ಮೆಂಟ್ ನಡೀತಿದೆ, ಇನ್ನು ಯಾಕೆ ಹೋಗಿಲ್ಲ ನೀವು? ಯಾಕೆ ಮೀನಮೇಷ ನಡೆಸ್ತಿದ್ದೀರಾ? ಓ, ನಿಮ್ಗೊಂದು ಲೇಬಲ್ ಅಂಟಿಸ್ಬಿಡ್ತಾರಾ ಲೆಫ್ಟಿಸ್ಟ್ ಫಂಡಿಂಗ್? ಆ ಒಂದು ನೆರೆಟಿವ್, ಆ ಒಂದು ಸುಳ್ಳಿಗೆ ನೀವು ಹೆದರಿ ಅಲ್ಲಿ ಹೋಗಲ್ಲ ಅಂದ್ರೆ ನಿಮ್ಮನ್ನ ದೊಡ್ಡ ಪೀಠದಲ್ಲಿ ನಾಳೆ ನೋಡ್ಬೇಕು ಅನ್ನುವಂತ ನಿರೀಕ್ಷೆ ಮಾಡೋದು ಕೂಡ ತಮಾಷೆ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಇವತ್ತು ನಮ್ಮನ್ನ ಆಳ್ತಿರೋದು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಯಾರಿದ್ದಾರೆ? ಬಿಜೆಪಿ ಇದ್ದಾರೆ. ಟೀಕ್ಸ್ತೀವಿ, ನೆಹರೂನ್ ಬಯಕಾಗ್ತದ? ನೆಹರು ಅವ್ರೆ ಅದನ್ನ ಹೇಳ್ತಾರೆ, ಎಲ್ಲದಕ್ಕೂ ನೆಹರೂನೇ ಕಾರಣ ಆಗ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ ಜನತಾ ಪಾರ್ಟಿಯ ಅದೊಂದು ಮೂವ್ಮೆಂಟ್ ಅಲ್ಲ, ಅದು ಯಾವ್ದು ಪಾರ್ಟಿನಲ್ಲ ಪಕ್ಷನೂ ಅಲ್ಲ. ಆ ವಿದ್ಯಾರ್ಥಿಗಳು ತಮಗೆ ಆದ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾರೆ. ಸರ್, 22 ಲಕ್ಷ ಜನ ಮಕ್ಕಳ ಭವಿಷ್ಯದ ವಿಚಾರ. ಅಭಿಜಿತ್ ದೀಪ್ಗೆ ಅವನ ಮನೆಗೆ ಆಸ್ತಿ ಅಂತಸ್ತು ಮಾಡ್ಕೊಳಕ್ ಬಂದ್ಬಿಟ್ಟು ಹೋರಾಟ ಮಾಡ್ತಾ ಇಲ್ಲ ಅಲ್ಲಿ. ಸೊ ಇವಾಗ ಅಭಿಜಿತ್ ಬಗ್ಗೆ ಒಂದು ಅಭಿಜಿತ್ ದೀಪ್ಗೆ ಬಗ್ಗೆ ಒಂದು ಹೋಗಿದ್ರ ಅಲ್ಲೆಲ್ಲ ಹೋಗಿದ್ದಿರ್ತಾರೆ. ಓಕೆ, ಕೇಳ್ತಾರೆ ಯಾರೋ ಎಲ್ಲಿ ಹೋಗಿದ್ರಿ ಮೀಡಿಯಾದವರು ಅಂದ್ರೆ ದೇ ಆರ್ ಪರ್ಪಸ್ಫುಲಿ ನೀನ್ ಇಷ್ಟ ದಿನ ಇಷ್ಟೋ ತನಕ ಇರ್ಲಿಲ್ಲ, ಅವ್ರಿದ್ರು, ನೀನ್ ಎಲ್ಲಿ ಹೋಗಿದೆ ಅಂತ ಅಂದ್ಬಿಟ್ಟು ಅಷ್ಟೇ. ಅವನೇನೋ ಕೈ ಮುಗಿದ್ಬಿಟ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತಾರೆ ಹಿಂದಿನಲ್ಲಿ, ನಾನು ಇಲ್ಲೇ ಎಲ್ಲ ಹೋಗಿದೆ, ಮೀಟಿಂಗ್ ಇತ್ತು ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಅದನ್ನ ತಗೊಂಡು ಕ್ಲಿಪ್ನ ತಗೊಂಡು ಇನ್ನೊಂದು ಹೆಣ್ಮಗಳು ಯಾರೋ ಒಂದು ವಿಡಿಯೋ ಮಾಡ್ತಾರೆ. ಏನಂತ ಅಂದ್ರೆ ಪೈಸಾ ದುಡ್ಡು ಬೇಕಲ್ಲ ಪ್ರೊಟೆಸ್ಟ್ ಮಾಡಕ್ಕೆ, ಅಲ್ಲಿ ದುಡ್ಡು ತಗೊಳಕ್ ಹೋಗಿದ್ದಾರೆ, ಫಂಡ್ ತರಕ್ ಹೋಗಿದ್ದಾನೆ ಅಭಿಜಿತ್ ದೀಪ್ಗೆ ಅಂತ. ಅದೇನೆ ಫಂಡ್ ಬೇಕಲ್ಲ. ಸೊ ಅವಳು ಅಭಿಜಿತ್ ದೀಪ್ಗೆ ಮನೆ ಕಟ್ಬೇಕಾಗಿತ್ತು, ಅವ್ರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿತ್ತು, ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇಡ್ಬೇಕಾಗಿತ್ತು. ಹೆಂಗು ಇವ್ರು 15 ಲಕ್ಷ ಕೊಡ್ತೇನೆ ಅಂತ ಕೊಟ್ಟಿಲ್ಲಲ್ಲ, ಹಾಗೆ ಆ 15 ಲಕ್ಷನ ಇವ್ರು ಕ್ರೋಢೀಕರಿಸಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡ್ಬೇಕಾಗಿತ್ತು. ಅವ್ನು ಹೋರಾಟ ಮಾಡ್ತಿರೋದು ಯಾರಿಗೋಸ್ಕರ? ಅಭಿಜಿತ್ ದೀಪ್ಗೆ ಅವನ ಸ್ವಾರ್ಥಕ್ಕೋಸ್ಕರ. ನನಗೆ ಆ ಹೆಣ್ಮಗಳು ಮಾತಾಡಿದ ತಕ್ಷಣನೇ, ಅದನ್ನ ನೋಡಿದ ತಕ್ಷಣನೇ ನನಗೆ ಅನಿಸಿದೆ ಅದು, ಅಯ್ಯೋ ಮೂರ್ಖರ, ಅವನೇನೋ ಅವನ ಖುಷಿಗೆ ಅಥವಾ ಅವನಿಗೇನೋ ಲಾಭ ಮಾಡ್ಕೊಳಕ್ ಹೋರಾಡ್ತಾ ಇಲ್ಲ. ಅವ್ನು ಮಾಡ್ತಾ ಇರೋದು ಎಲ್ಲ ಈ ಸ್ಟೂಡೆಂಟ್ಸ್ಗಳಿಗೆ ಯಾರು ನಿಟ್ ಎಕ್ಸಾಮ್ ಇಂದ ಮೋಸ ಹೋಗಿದ್ದಾರೆ ಅವ್ರಗಳಿಗೋಸ್ಕರ ಹೋರಾಡ್ತಾ ಇರೋದು. ಸರ್, ಇವ್ರು ಅಂಡ ಭಕ್ತರು ಅಂತ ನಾನು ಇವರನ್ನ ಅಂಡ ಭಕ್ತರು ಅಂತ. ಅಂಧ ಭಕ್ತರು ಬೇರೆ, ಅಂಡ ಭಕ್ತರು ಇಬ್ರು ಕಡಿಮೆ ಪರ್ಸೆಂಟ್ ಆಗಿದೆ. ಹೇಳ್ತೀನಿ ಕೇಳಿ, ನಾನು ಯೂಶಲಿ ನೀವು ಸೋಷಿಯಲ್ ಮೀಡಿಯಾ ಸರ್ಚ್ ಮಾಡ್ತಾ ಇರ್ತೀರ, ನಿಮ್ಗೂ ಸಿಗುತ್ತಿತ್ತದ್ದು. ಬಟ್ ಮುಂಚೆ ಇತ್ತಲ್ಲ ಭಕ್ತರುಗಳು, ಅಂಧ ಭಕ್ತರುಗಳು ಏನ್ ಕರಿತೀರ ನೀವು ಗೊತ್ತಿಲ್ಲ, ಆ ಭಕ್ತರುಗಳು ಕಡಿಮೆ ಆಗ್ತಾ ಹೋಗ್ತಾ ಇದಾರೆ. ಕಡಿಮೆ ಅಂತ ಅಂದ್ರೆ ನೀವು ಏನ್ ಎಕ್ಸ್ಪೆಕ್ಟ್ ಇತ್ತು ಮುಂಚೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಿದ್ದೋ. ನಾವು ಸುಮಾರು ಸಲ ಮಾತಾಡಿದ್ವಿ, ಇಷ್ಟು ಪರ್ಸೆಂಟ್ 80%, 90% ಇದ್ರೆ 10% ಮಾತ್ರ ಅಂತ ಹೇಳ್ತಾ ಇದ್ದ. ಈಗ ಅದು ಸ್ವಲ್ಪ 50-50 ಬಂದ್ ನಿಂತಿದೆ. ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದ್ದಾರೆ ಈಗ. ಕನ್ಫ್ಯೂಷನ್, ನಾನು ಇಲ್ಲಿ ಹೋಗ್ಲಾ, ಈ ಕಡೆ ಹೋಗ್ಲಾ, ಆ ಕಡೆ ಹೋಗ್ಲಾ, ಇಲ್ಲ ಸುಮ್ನೆ ಸೈಲೆಂಟ್ ಆಗಿದ್ ಬಿಡ್ಲಾ. ಇಲ್ಲ, ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಸೀರಿಯಸ್ ಆಗಿ ಕುಕ್ಕರ್ ಸ್ಥಿತಿಯಲ್ಲಿ ಬಂದಿದೆ. ಒಳಗಡೆ ಉರಿತಾ ಇದೆ, ನಿಮ್ಗೆ ತಳದಲ್ಲಿ ಉರಿತಾ ಇದೆ, ಒಳಗಡೆ ಕುದೀತಾ ಇದೆ, ಸೀಟಿ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಲೇಯರ್ ಇದೆ. ಅವ್ರಿಗೆ ಅರ್ಥ ಆಗ್ತದೆ. ಯಾಕಂದ್ರೆ ಇವತ್ತು ನಾನು ಅನುಭವಿಸ್ತಿರೋ ಸಂಕಟ, ನೀವು ಅನುಭವಿಸ್ತಿರೋ ಸಂಕಟ ಮೂರನೇವರಿಗೆ ಮುಟ್ಟೋದಕ್ಕೆ ಎಷ್ಟೊತ್ತು ಬೇಕು? ನಾನು ನೀವು ಅನುಭವಿಸೋದು ಅವ್ನು ಅನುಭವಿಸ್ತಾ ಇರೋದಕ್ಕೆ ಅವನೇನು ಮೇಲೆ ಉದುರು ಬಂದಿದ್ದಾನ? ಏನಿಲ್ಲ ತಾನೆ, ಒಂದೇ ವ್ಯವಸ್ಥೆ ಒಳಗಡೆ ನಾವು ಓದುತ್ತಾ ಇದೀವಿ. ಆ ವ್ಯವಸ್ಥೆ ಒಳಗಡೆ ಒಳ್ಳೇದು ಕೆಟ್ಟದು ಎರಡೂ ಸೇಮ್ ಸರ್ಕಲ್. ನಾನು ನಾಟಕ ಮಾಡ್ಬೋದು, ನಾನು ನಟಿಸ್ಬೋದು, ನಾನು ಅಂಧ ಭಕ್ತ. ನಾನೊಂದು ವ್ಯವಸ್ಥೆಯನ್ನ, ಒಂದಿಷ್ಟು ವ್ಯಕ್ತಿಗಳನ್ನ ನಂಬ್ಕೊಂಡು ಬಂದನು, ಒಂದಿಷ್ಟು ಸಿದ್ಧಾಂತನ ಒಪ್ಕೊಂಡು ಬಂದನು. ನಾನ್ ನಾಟಕ ಮಾಡ್ಬೋದು, ನನಗೆ ಉರಿತಿದೆ, ನಾನು ನಾಟಕ ಮಾಡೋದು. ಈ ಪೆಟ್ರೋಲ್ ವಿಚಾರ ಅಂತಂದ್ರೆ ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ ನೋಡಿ, ಕೆಲವೊಬ್ರು ಬೆಲೆ ಎಣಿಕೆ ಅಷ್ಟು ಮಾತ್ರ
ಪೊಲಿಟಿಷಿಯನ್ಸ್ ಹೋಗಿ ಮೀಟ್ ಮಾಡಿದ್ರು. ಹೌದು. ಆಮೇಲೆ ಅಟ್ಲೀಸ್ಟ್ ನಿಮಗೆ, ನೀವು ಒಬ್ಬ ಪೊಲಿಟಿಷಿಯನ್ ರಾಜಕಾರಣಿ ಆಗಿದ್ದೀರಾ, ಅಟ್ಲೀಸ್ಟ್ ನಿಮ್ಮ ಫೇಸ್ಬುಕ್ ಇದೆ, ಟ್ವಿಟ್ಟರ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಇದೆ, ಇವಾಗ ಸೋಷಿಯಲ್ ಮೀಡಿಯಾ, ಅದ್ರಲ್ಲಾದ್ರೂ ನಿಮ್ಮ ಸಪೋರ್ಟ್ ತೋರಿಸ್ತಾರಪ್ಪ. ಎಷ್ಟು ಜನ ಸಪೋರ್ಟ್ ತೋರಿಸ್ತಾರೆ? ಈಗ 3 days ಇಂದ ಸುಮಾರು ಜನ ಆಕ್ಟ್ರೆಸ್ಗಳು ಇರೋದಲ್ಲ, ಅವ್ರಿಗೆ ಹೊರತುಪಡಿಸಿದ್ರೆ ಅದೆಲ್ಲ ಯಾರೇ ಪೊಲಿಟಿಷಿಯನ್ಸ್ ಗಳಾಗ್ಲಿ, ಕೂಡ ಯಾಕೆ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ, ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇಲ್ಲ, ಯಾಕೆ ವಿಜಯ್ ಮಾಡ್ತಾ ಇಲ್ಲ? ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಒಂದ್ ಸಪೋರ್ಟ್ ಮಾಡ್ಬೇಕು ತಾನೆ. ಎಲ್ಲ ಭಾಷಣ ಮಾತ್ರ ಮಾಡ್ತಾರೆ ತುಂಬಾ ಚೆನ್ನಾಗಿ, ಏನಕ್ಕೆ ಮಾಡ್ತಾ ಇಲ್ಲ? ನೀವು ಒಬ್ಬ ಪತ್ರಕರ್ತನಾಗಿ ಇದನ್ನ ಯಾವ ರೀತಿ ನೋಡ್ತೀರಾ? ಸರ್, ನನಗೆ ನಾನು ಈ ವಿಚಾರವನ್ನ ನಾನು ಸೂಕ್ಷ್ಮ ಗಮನಿಸ್ತೀನಿ. ಇವತ್ತು ಆ ಮೂಮೆಂಟ್ ನಡೀತಿದೆ, ಅಲ್ಲೇನು ಸೋನಂ ವಾಂಗ್ಚುಕ್ ಉಪವಾಸ ಬಿಟ್ಟಿದ್ದಾರೆ, ಪ್ರಕಾಶ್ ರಾಜ್, ನಾಸರುದ್ದೀನ್ ಶಾ, ಝೀನತ್ ಅಮಾನ್, ಸೋನೆ ರಜ್ದಾನ್ ಸೇರಿದಾಗೆ ಒಂದಿಷ್ಟು ಜನ ಅದಕ್ಕೆ ಸಪೋರ್ಟ್ ಕೊಡ್ತಾರೆ, ನೇರವಾಗಿ ಬರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ರಾಜಕಾರಣಿಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಹೋಗ್ತಾರೆ. ಕೇಜ್ರಿವಾಲ್ ಹೋದ ತಕ್ಷಣ ಕೇಜ್ರಿವಾಲಿನ ಟೀಮಿನ ಒಬ್ಬ ಸದಸ್ಯ ಅಭಿಜಿತ್ ದಿಪ್ಕೆ, ಇದೆಲ್ಲ ಆಮ್ ಆದ್ಮಿ ಪಾರ್ಟಿಯ ಸಂಚು ನೆರೆಟಿವ್. ರಾಹುಲ್ ಗಾಂಧಿ ಇಸ್ ನಾಟ್ ಪಪ್ಪು, ಬಟ್ ರಾಹುಲ್ ಗಾಂಧಿ ಪಪ್ಪು ಮಾಡೋದಕ್ಕೆ ಸುಮ್ಮನೆ 400 ಕೋಟಿ ಖರ್ಚು ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಓದ್ತಾ ಬಂದ್ವಿ. ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ. ಆ ನೆರೆಟಿವ್ ಸೆಟ್ ಮಾಡ್ತಾ 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 ಒಂದು ಸುಳ್ಳನ್ನ ಒಬ್ಬರ ಮೇಲೆ ಹೇರ್ತಾ 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 ಅದನ್ನ ನಿಜ ಮಾಡುವಂತ ಅವರ ಪ್ರಯತ್ನಕ್ಕೆ ನಾವು ಒಂದಿಷ್ಟು ಫ್ಯೂಲ್ ಅನ್ನು ತುಂಬಿದ್ರೆ, ನಂಬಿಬಿಟ್ರೆ, ಈಗ ನನ್ನನ್ನ ಯಾರೋ ಕಳ್ಳ 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 ಅಂತ ಕರೀತಾ ಇರ್ತಾರೆ, ನಾನೇ ಕಳ್ಳ ಇರ್ಬೋದಾ ಅನ್ನುವಂತ ಆಲೋಚನೆ ನೋಡೋದು ಬಂದ್ಬಿಟ್ರೆ, ಅದಕ್ಕೆ ಬಂದ್ಬಿಡುತ್ತೆ ಒಂದ್ ಟೈಮ್, ಬಂದ್ಬಿಟ್ರೆ ರಾಜಕಾರಣಿಗಳ ಹೌದು, ಇವ್ ರಾಜಕಾರಣಿಗಳ ಸ್ಥಿತಿ ಹಂಗೆ ಆಗಿದೆ. ಈ ಮೂಮೆಂಟ್ ಹೋದ್ರೆ, ಈ ವಿಚಾರಕ್ಕೆ ನಾವೇನಾದ್ರು ಹೋಗ್ಬಿಟ್ರೆ, ನಾಳೆ ನಮಗೆ ಏನಾದ್ರು ಸೀಲ್ ಹೊಡೆದ್ಬಿಟ್ಟು ನಿಲ್ಲಿಸ್ಬಿಡ್ತಾರ. ರಾಜಕೀಯ ಲೆಕ್ಕಾಚಾರ ಏನು? ನಮಸ್ತೆ ಸದಾ ವತ್ಸಲೆ ಅಂತ ಹೇಳುವಂತ ವ್ಯಕ್ತಿಗಳನ್ನ ಹೋಗ್ಬಿಟ್ಟು ನೀವು ಅದ್ಯಾವುದೋ ವಿಚಾರದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಹೇಗ್ ಸಾಧ್ಯ? ಆ ವಿಚಾರಧಾರೆ ವಿರುದ್ಧ ನಡೆದಿರುವಂತ ಹೋರಾಟ. ಪಕ್ಷ ನೀವು ಬೇರೆ ಇರ್ಬೋದು, ಪಕ್ಷ ಬೇರೆ ಪಕ್ಷ ಇರ್ಬೋದು, ಆದ್ರೆ ನಿಮ್ಮ ಮಾನಸಿಕತೆ ಅಲ್ಲಿದ್ದಾಗ ನೀವ್ಯಾಕೆ ಈ ಮೂವ್ಮೆಂಟ್ ಸಪೋರ್ಟ್ ಮಾಡ್ತೀರಾ? ಆಮೇಲೆ ನೀಟ್ ಅಕ್ರಮ ಇರ್ಬೋದು, ಪ್ರೈವೇಟ್ ಎಜುಕೇಶನ್ ಸೆಕ್ಟರ್ ಇರ್ಬೋದು, ಪ್ರೈವೇಟ್ ಕಾಲೇಜಸ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸ್ಕೂಲ್ಗಳಿರ್ಬೋದು, ಇದೆಲ್ಲದೂ ಕೂಡ ಇವತ್ತು ಪಕ್ಷಾತೀತವಾಗಿ, ಸಿದ್ಧಾಂತಾತೀತವಾಗಿ ಇವರ ಸ್ಥಿತಿ ಹೆಂಗಾಗಿದೆ ಅಂದ್ರೆ ಎಲ್ಲದೂ ಕೂಡ ರಾಜಕಾರಣಿಗಳ ಅಂಡರಲ್ಲೇ ಇರೋದು. ಈ ಮಾಫಿಯಾದ ಒಳಗಡೆ ಪ್ರತಿಯೊಬ್ಬ ರಾಜಕಾರಣಿ ಪಕ್ಷಾತೀತವಾಗಿದ್ದಾಗ ಸೆಲೆಕ್ಟಿವ್ ಆಗ್ತಾನೆ ಸರ್. ಇದಕ್ಕೆ ಹೋಗ್ಬೇಕಾ ಬೇಡವಾ? ಇಡೀ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ವಿರೋಧಿಗಳು, ವಿರೋಧ ಪಕ್ಷಗಳು ಅಂತ ಹೇಳ್ಬಿಟ್ಟು ಇಂಡಿಯಾ ಅಲಯನ್ಸು, ಮಂಡ್ಯ ಅಲಯನ್ಸು, ಏನೋ ಗುಂಡಿ ಅಲಯನ್ಸ್ ಮಾಡ್ಕೊಂಡಿರ್ತೀರ ನೀವು. ಈ ಅಲಯನ್ಸ್ ಗಳೇನು ಸತ್ತೋಗಿದಾವ? ಇದೇ ಅಲಯನ್ಸಿನ ಒಂದಿಷ್ಟು ಜನ ಹೋಗ್ಬಿಟ್ಟು ಅಲ್ಲಿ ಸೇರಿದಾಗ ಇದೇ ಸ್ಟೇಜ್ ಮೇಲೆ ಇದೇ ರಾಹುಲ್ ಗಾಂಧಿ ಒಪ್ಪುದ್ರೆ ಹೇಗಿರ್ತದೆ ಸರ್? ಸೋನಿಯಾ ಗಾಂಧಿ ಅವರು ಹೋಗ್ಲಿ ಸರ್, ಕೂತ್ಕೊಳ್ಳಿ ಸರ್, ಹೇಗಿರ್ತದೆ ಸರ್? ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಸಪೋರ್ಟ್ ಮಾಡಿದ್ದಾರೆ, ಕೂತ್ಕೊಳ್ಳಿ ಸರ್. ಇಂಡಿಯಾ ಅಲಯನ್ಸ್ ಇವತ್ತು ಆ ವೇದಿಕೆ ಹೋಗ್ಬೇಕು ಸರ್. ಕೂತ್ರೆ ಒಬ್ಬ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಷ್ಟು ದೊಡ್ಡ ದುಬಾರಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳೋ ಅವಶ್ಯಕತೆ ಇಲ್ಲ, ಎಂಟೈರ್ ಸರ್ಕಾರನೇ ಮುಳುಗಿಸ್ಬೇಕಂದ್ರೆ ಇವರು ಅಲ್ಲ, ಇವ್ರುಗಳು ಹೋಗ್ಬೇಕಂದ್ರೆ ಆತರ ಹೋಗ್ಬೇಕು. ಯಾಕೆಂದ್ರೆ ಎಲ್ಲದೂ ಕೂಡ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಈಗ ರಾಜಚಿಂತನ್ ಅವ್ರೆ ಏನಕ್ಕೆ ಹೇಳ್ತಾ ಇದ್ರಿ ಅಂತಂದ್ರೆ, ಇದೇ ಕೆಲಸ ಅವ್ರು ಮಾಡಿದ್ದು. ಯಾವ್ದು 2G ಸ್ಕ್ಯಾಮ್ ಇಟ್ಕೊಂಡು ಇದೇ ಕೆಲಸ ಎಲ್ಲ ರೋಡಕ್ ಬಂದ್ರು. ಅಣ್ಣಾ ಹಜಾರೆ ಬಂದಿದ್ರು. ಅಣ್ಣಾ ಹಜಾರೆ ಹಂಗಂದ್ರೆ ಬಿಜೆಪಿ ಸಪೋರ್ಟೆಡ್, ಬಿಜೆಪಿ ಫಂಡೆಡ್ ಹಂಗಂದ್ರೆ ಅಣ್ಣಾ ಹಜಾರೆ ಯಾವಾಗ ಹಂಗೆ ಬರುತ್ತೆ? ಅಲ್ಲಲ್ಲ, ಕೇಜ್ರಿವಾಲ್ ಹಂಗಂದ್ರೆ ಅಣ್ಣಾ ಹಜಾರೆ ಇವರು ಹೇಳೋ ಪ್ರಕಾರ ಹೌದು. ಹಾಗಾದ್ರೆ ಬಿಜೆಪಿ ಫಂಡೆಡ್. ಅದನ್ನ ಹೇಳ್ತೀವಿ. ಒಬ್ಬ ಪತ್ರಕರ್ತನಾಗಿ ಇದು ಯಾವ ತರ ಅವತ್ತು ಅಣ್ಣಾ ಹಜಾರೆ ಆಗ್ಲಿ ಕೇಜ್ರಿವಾಲ್ ಆಗ್ಲಿ ಆ ಮೂಮೆಂಟ್ ಸರಿಯಾಗಿ ಇತ್ತು. ಅವತ್ತಲ್ಲಿ ಕೂತಾಗ ಅವ್ರು ಅಣ್ಣಾ ಹಜಾರೆನೆ. ಆದ್ರೆ ಅದೇ ಅಣ್ಣಾ ಹಜಾರೆ ಒಂದು ಮೂಮೆಂಟ್ನ ನೇತೃತ್ವವನ್ನು ವಹಿಸಿಕೊಂಡಂತ ಅಣ್ಣಾ ಹಜಾರೆ ಇವತ್ತು ಕೂಡ ಅಂತದೇ ಒಂದು ಸಂಕಷ್ಟ ಸ್ಥಿತಿ ಇದ್ದಾಗ, ಇವತ್ತು ಮಾತ್ರ ಅಲ್ಲ, ಆಫ್ಟರ್ 2014 ಪದೇ 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 ಅನೇಕ ವಿಚಾರಗಳು, ಅಸಹಿಷ್ಣುತೆ ವಿಚಾರ ಇರ್ಬೋದು, ಅನೇಕ ವಿಷಯಗಳಿದೆ. ಅಣ್ಣಾ ಹಜಾರೆ ನಮ್ಗೆಲ್ಲೂ ಕಾಣಿಸ್ಲಿಲ್ಲ, ಯಾವ ವೇದಿಕೆಯಲ್ಲೂ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ಹೋಗ್ತಾ ಹೋಗ್ತಾ ಅಣ್ಣಾ ಹಜಾರೆ ಸೆಲೆಕ್ಟಿವ್ ಆಗ್ಬಿಟ್ರ. ಅಣ್ಣಾ ಹಜಾರೆ ಒಂದು ವಿಚಾರದ ಪರ ಇದ್ದು ಇನ್ನೊಂದು ವಿಚಾರಕ್ಕೆ ವಿರುದ್ಧವಾಗಿನೇ ಈ ಕೆಲಸ ಮಾಡಿದ್ರ. ಅಣ್ಣಾ ಹಜಾರೆ ನಿಜವಾಗ್ಲೂ ಅಣ್ಣಾ ಹಜಾರೆನೇ ಇಲ್ಲ, ಬಣ್ಣ ಹಜಾರೆನ ಅಂತ ಹೇಳ್ಬಿಟ್ಟು ನಾವು ಮಾತಾಡಿದ್ವಿ. ಆದ್ರೆ ಆ ಮೂಮೆಂಟ್ ನಾವು ಅನುಮಾನದಿಂದ ನೋಡಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಅಂದ್ರೆ ಇವ್ರು ಒಂದು ಬಣ್ಣ ಕೊಡ್ತಾರೆ ನೋಡಿ, ಹೌದೌದು, ಆ ಬಣ್ಣ ನಾನು ಹೇಳ್ತಾ ಇರೋದು ಅಷ್ಟೇನೆ. ಇವಾಗ ಕೇಜ್ರಿವಾಲ್ ಮಾಡಿದ್ದಾರೆ,
ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಸೊ ಅದೇ ಪೂರಕವಾಗಿ ನಾನು ಹೇಳಿದ್ದು. DMK ಇರ್ಬೋದು, ಹ್ಮ್. ನಿಮಗೆ ಅನೇಕ ಯೂಟ್ಯೂಬರ್ಸ್ ಗಳು ಇರ್ತಾರೆ, ಇವರೆಲ್ಲರೂ ಕೂಡ ಆಮ್ ಆದ್ಮಿ, ಕಾಂಗ್ರೆಸ್ ಫೀಡ್ ಮಾಡುತ್ತೆ ಸರ್. ಈ ಬಿಜೆಪಿ ಸರ್ಕಾರವನ್ನ ಟೀಕೆ ಮಾಡಿದವ್ರಿಗೆಲ್ಲರೂ ಇವರು ಲೇಬರ್ ಅನ್ಸ್ಬಿಡ್ತಾರೆ. ಬರೀ ದೇಶದ್ರೋಹಿ, ಆಮೇಲೆ ಟೆರರಿಸ್ಟ್ ಪಟ್ಟ ಮಾತ್ರ ಅಲ್ಲ, ಬಿಜೆಪಿಯನ್ನ ವಿರೋಧಿಸುವವರು ಎಲ್ಲರೂ ಕೂಡ ಇವರಿಗೆ ಬೇರೆ ಬೇರೆ ಮೂಲಗಳಿಂದ ಫಂಡ್ ಬರ್ತದೆ. ಇವರೆಲ್ಲರೂ ಕೂಡ ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶವನ್ನು ಉಳಿಸಬೇಕು ಅನ್ನೋದು ಬಿಜೆಪಿಯಿಂದ ಮಾತ್ರ ಸಾಧ್ಯ. ಇವರ ಆಟಾಟೋಪಗಳಿಗೆ ಇವ್ರು ಕಡಿವಾಣ ಹಾಕ್ತಾರಲ್ಲ, ಅದಕ್ಕೋಸ್ಕರನೇ ಈ ಕಾಕ್ರೋಚ್, ಇಲಿ ಹೆಗಡಗಳನ್ನೆಲ್ಲ ತಂದ್ಬಿಟ್ಟು ಗಲಾಟೆಗಳನ್ನ ಮಾಡ್ತಾರೆ. ಈ ತರ ನೆರೆಟಿವ್ ಸೆಟ್ ಮಾಡ್ತಾರೆ ಸರ್. ನೀವು ನಂಬಲ್ಲ, ಕೆಲವು ಹಂತದಲ್ಲಿ ನಮ್ಮ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಿದ್ದಾಗ ನಮ್ಮ ವಲಯದಲ್ಲಿರುವ ಪ್ರಗತಿಪರರು ಬುದ್ಧಿಜೀವಿಗಳು ಅಂತ ನಾವೇನ ಹೇಳ್ತಿರ್ತೀವಲ್ಲ, ಅವರುಗಳೇ ಅಂಥದ್ದನ್ನೆಲ್ಲ ಶೇರ್ ಮಾಡ್ಕೊಂಡು ಹೌದಾ ನಿಜನಾ ಅಂತ ಹೇಳ್ಬಿಟ್ಟು ಮಾತಾಡೋದನ್ನು ನಾವು ನೋಡಿದ್ದೀವಿ. ಸೊ ಈ ವಿಚಾರದಲ್ಲಿ ಏನಿಲ್ಲ ಸರ್. ವಿದ್ಯಾರ್ಥಿ ಚಳವಳಿ ಇದೆಯಲ್ಲ, ಯಾವುದೇ ಚಳವಳಿ, ವಿದ್ಯಾರ್ಥಿ ಟೀ ಕುಡ್ದ್ಯಾ, ಬ್ರೆಡ್ ತಿಂದ್ಯಾ, ಬನ್ ತಿಂದ್ಯಾ ಅಂತ ಕೇಳಿಸಿಕೊಳ್ಳುವಷ್ಟರ ಮಟ್ಟಿಗೆ ತಾನು ಬದುಕಬೇಕಾದ ಸ್ಥಿತಿಗೆ ತಂದಂತಹ ವಿಶ್ವಗುರುಗೆ ನಮೋ ನಮೋ ಅಂತ ಹೇಳಬೇಕಾಗಿದೆ. ಎಂಥ ಕೆಟ್ಟ ಸ್ಥಿತಿಯಲ್ಲಿದ್ದೀವಿ ನಾವು. ಸೊ ಹಾಗಾದರೆ ನಾನು ಒಂದು ವಿಡಿಯೋ ಮತ್ತೆ ನಿಮ್ಗೆ ತೋರಿಸಿದ್ದು, ಒಂದು ವಿಡಿಯೋ ನಮ್ಮ ಚಾನಲಲ್ಲಿ ಹಾಕಿರೋದು. ಓಕೆ, ಈ ಚಾನಲ್ಗಳಲ್ಲಿ ಬರ್ತಿರೋದು ವಿಡಿಯೋಗಳು ಸಿಗ್ತಿರೋದು ಎಷ್ಟು ಸ್ಟೂಡೆಂಟ್ಗಳಿರ್ಬೋದು, ಎಷ್ಟು ಮಕ್ಳುಗಳಿರ್ಬೋದು ಸರ್, ಆಮೇಲೆ ಎಷ್ಟು ಜನಕ್ಕೆ ಕೆಲಸ ಇಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಪಾಪ ಅವಳು ಪಕೋಡ ಮಾಡೋಕ್ಕೂ ದುಡ್ಡಿಲ್ಲ ಅನಿಸುತ್ತೆ ಮೋಸ್ಟ್ಲಿ, ಯಾಕೆಂದರೆ ಕಾಲೇಜ್ ಫೀಸ್ ಕಟ್ಬಿಟ್ಟು ಓದಿದ್ದಾಳೆ, ಗ್ರ್ಯಾಜುಯೇಟ್ ಆಗಿದ್ದಾರೆ. ಅದಾದಮೇಲೆ ಅವಳ ಹತ್ರ ದುಡ್ಡಿಲ್ಲ, ಇನ್ನೇನು ಮಾಡ್ತಾಳೆ? ಹಗಲೋ ರಾತ್ರಿ ಕಷ್ಟಪಟ್ಟು ಓದಿದ ಮಕ್ಕಳು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಓದಿರೋ ಮಕ್ಕಳು ಸರ್. ಮಿಡ್ಲ್ ಕ್ಲಾಸ್ ಲೈಫ್ ಸರ್ ಇದು, ಶ್ರೀಮಂತರ ಕತೆ ಅಲ್ಲ ಇದು. ನನ್ನ ಮಗಳು ಓದಬೇಕು, ಡಾಕ್ಟರ್ ಆಗಬೇಕು, ಈ ಆಸೆಗಳನ್ನು ಹೊತ್ತೋನು, ಕನಸು ಕಾಣೋನು ಮಿಡ್ಲ್ ಕ್ಲಾಸ್. ಬಹುಶಃ ರಚಿಂತನ್ ಅವರೇ, ಆ ವಿಡಿಯೋ ಏನಾದ್ರು ಅವ್ರ ಫ್ಯಾಮಿಲಿ ಏನಾದ್ರು ನೋಡಿದ್ರೆ ಎಷ್ಟು ಹರ್ಟ್ ಆಗ್ಬೋದು. ಹಾಗಲ್ಲ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಪರೀಕ್ಷೆ ಬರೆಯುವಂಥ ಅವಕಾಶಗಳು ಸಿಗದ ಆ ಕ್ಷಣನೇ ಅವ್ರ ಫ್ಯಾಮಿಲಿ ಅವ್ರು ಸತ್ತೋಗಿದ್ದಾರೆ ಸರ್. ಅಲ್ಲ, ನಾನು ಹೇಳ್ತೇನೆ ಈ ಹೇಳ್ತಾರೆ ಹೆಣ್ಮಗಳದ್ದು ವಿಡಿಯೋ, ಅದೇ ಹೇಳೋದು. ಇದಕ್ಕಿಂತ ಇದು ಅಷ್ಟು ಫೀಲ್ ಆಗಲ್ಲ, ಯಾಕಂದ್ರೆ ಕೇರಳದಿಂದ ಬಂದಂತ ಆ ಮಗಳು ಆ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂದ್ರೆ, ಅವಳು ಅಲ್ಲಿ ಹೋಗಿ ಬಹಳ ಟೈಮ್ ಆಗಿದೆ. ಅವಳು ಕೇರಳ ಬಿಟ್ಟು ಮನೆ ಮಠ ಅಪ್ಪ ಅಮ್ಮನ ಬಿಟ್ಟು ಹೋರಾಟಕ್ಕೆ ಬಂದಿದ್ದಾಳೆ. ಅವಳು ಬಹಳ ಟೈಮ್ ಆಯ್ತು. ಅವಳು ಚಳಿ ಮಳೆ ಗಾಳಿ ಅಂದೆ ಅವಳು ಅಲ್ಲೇ ಮಲ್ಕೊಂಡಿದ್ದಾಳೆ. ಅವಳು ಅಲ್ಲಿ ನಿಮಗೊಂದು ಎಲ್ಲ ಅವಕಾಶ ಸಿಕ್ಕಿದೆ, ಬದಿಯಲ್ಲಿ ಮಲ್ಕೊಂಡು ಎದ್ದು ಬಂದಿರೋ ಹೆಣ್ಮಗು ನೋಡಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಟೀ ಕುಡ್ದಿಯಾ ಅಂತ ಅಭಿಜಿತ್ ದೀಪ್ಗೆ ಕೇಳೋ ಟೈಮಲ್ಲಿ ನೈಟ್ ಅವಳು ಅಲ್ಲೆಲ್ಲೋ ಒಂದು ಸರಡಲ್ಲಿ ಆ ವೇದಿಕೆ ಆ ಕಡೆ ಈ ಕಡೆ ಮಲಗೆದ್ದು ಬಂದಿದ್ದಾಳೆ ಆ ಮಗು. ನಾನು ಹೇಳಿದ್ ಯಾಕೆ ಹೇಳ್ತೀನಿ ಗೊತ್ತಾ, ಪೇರೆಂಟ್ಸ್ ಕೂಡ ನೋಡ್ತಾ ಇದ್ದಾರೆ, ಎಲ್ಲ ಅವ್ರಿಗೂ ದುಃಖ ಆಗ್ತದೆ. ನಾನು ಅದಕ್ಕೆ ಹೇಳಿದೆ, ವಿದ್ಯಾರ್ಥಿ ಚಳವಳಿ ಅನ್ನೋದು ಹೇಗಂದ್ರೆ ನೋಡೋಕ್ಕೆ ಸಿಂಪಲ್ ಕಾಣಿಸುತ್ತೆ. ವಿದ್ಯಾರ್ಥಿ ಚಳುವಳಿಗಳೇ ಪ್ರಪಂಚದಲ್ಲಿ ಕ್ರಾಂತಿಗಳನ್ನು ಮಾಡಿದೆ. ಸಿರಿಯಾದಲ್ಲಿ ಒಬ್ಬ ಹುಡುಗ ಬರೆದಂಥ ಗೋಡೆ ಬರಹಕ್ಕೆ ಬಷದ್ ಸರ್ಕಾರ ಅವನನ್ನು ಮಟ್ಟ ಹಾಕೋದು. ಅಂದರೆ ನಮ್ಮ ವಿರುದ್ಧ ಯಾರೂ ಬರೀಬಾರ್ದು ಅಂತೇಳಿ ಒಬ್ಬ ಸ್ಟೂಡೆಂಟ್ನ ಎತ್ತಾಕೊಂಡೋಗಿ ರೂಮಿಗೆ ಹೋಗಿ ಅವನ ಜೊತೆ ಇದ್ದಂಥ 4-5 ಜನನ ಎನ್ಕ್ವೈರಿ ಅಂತಲ್ಲಿ ಕರ್ಕೊಂಡೋಗಿ 15 ದಿವಸ ಚಿತ್ರಹಿಂಸೆ ಕೊಟ್ಟು ಹೊರಗಡೆ ಒಂದಿಷ್ಟು ಪೇರೆಂಟ್ಸ್, ಯಾವುದೋ ಒಂದು ಹಳ್ಳಿಲಿ ನಡೆದಿದ್ದು, ಸಿರಿಯಾದ ಒಂದು ಹಳ್ಳಿಲಿ ನಡೆದಿರೋ ಘಟನೆ. ಅವ್ರ ಪೇರೆಂಟ್ಸ್ಗಳೆಲ್ಲ ಸಣ್ಣ ಪುಟ್ಟ ಪ್ರತಿಭಟನೆ ಮಾಡ್ತಾ ಇದ್ರು. ಆಮೇಲೆ ಹೊರಗೆ ಬರ್ತಾನೆ ಆ ಸ್ಟೂಡೆಂಟ್, ಕುಣ್ತಾ ಬರ್ತಾ ಇರ್ತಾರೆ ಆ ಮಕ್ಕಳು. ಆ ವಿಚಾರ ಈ ಹಳ್ಳಿಯಿಂದ ಪಕ್ಕದ ಹಳ್ಳಿಗೆ ಹೋಗುತ್ತೆ, ಪಕ್ಕದ ಊರಿಗೆ ಹೋಗ್ತದೆ, ಪಕ್ಕದ ತಾಲೂಕು ಹೋಗುತ್ತೆ, ಪಕ್ಕದ ಸ್ಟೇಟಿಗೆ ಹೋಗುತ್ತೆ, ದೇಶಕ್ಕೆ ಹೋಗುತ್ತೆ. ಅದರ ಪರಿಣಾಮ ಯಾವ ರೀತಿಯಲ್ಲಿ ಆಕ್ರೋಶ ಸ್ಫೋಟ ಆಗುತ್ತಂದ್ರೆ ಇಡೀ ಸಿರಿಯಾ ಹೊತ್ತುರಿಯುತ್ತೆ. ಬಷದಿಲ್ಲ ಇವತ್ತು ಸರ್. ವಿದ್ಯಾರ್ಥಿ ಚಳವಳಿ ಪಕ್ಕದ ನೇಪಾಳ ನಡೆದಿದ್ದು ವಿದ್ಯಾರ್ಥಿ ಚಳವಳಿನೇ, ಬಾಂಗ್ಲಾದೇಶ ನಡೆದಿದ್ದು ವಿದ್ಯಾರ್ಥಿ ಚಳವಳಿಗಳೇ. ನಾನು ಹೇಳ್ತೀನಿ, ನೇಪಾಳದಲ್ಲಿ ಸಿವಿಲ್ ವಾರ್ ಆಯಿತು, ಬಾಂಗ್ಲಾದೇಶ ಸಿವಿಲ್ ವಾರ್ ಆಯಿತು, ಅಲ್ಲಿ ಹೀಗಾಯಿತು, ಇಲ್ಲಿ ಹೀಗಾಯಿತು, ಈ ದೇಶದಲ್ಲೂ ಕೂಡ ಆಗುತ್ತೆ. ಅದನ್ನು ನಾನು ಹೇಳ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಿಚಾರ, ಒಬ್ಬ ಸೋನ, ಒಬ್ಬ ವಾಂಗ್ಚುಕ್, ಇದೆಲ್ಲದು ನಡೀತಾ ಇದೆ ದೇಶದಲ್ಲಿ. ಕೆಟ್ಟದ್ದು ನಡೀತಾ ಇದೆ. ಅದನ್ನು ಕೆಟ್ಟದಾಗಿ ನೆರೇಟಿವ್, ಪಪ್ಪು ನೆರೇಟಿವ್ ಅಭಿಜಿತ್ ದೀಪ್ಗೆ ಮೇಲೂ ಕೂಡ ನಡೀತಾ ಇದೆ. ಇವೆಲ್ಲದೂ ಕೂಡ ಒಂದು ಹಂತದವರೆಗೂ ಕೂಡ ಸಹನೀಯ, ಶಬ್ದ ತಗೊಳ್ಳಿ, ಸಹನೀಯ. ಆದರೆ ಇದು ಯಾವುದೂ ಕೂಡ ನಮ್ಮನ್ನು ಆಳುವವರಿಗೆ ಆರೋಗ್ಯಕ್ಕೆ ಒಳ್ಳೆಯ ವಿಚಾರ ಅಲ್ಲ. ಸೊ ಹಾಗಾದರೆ ಬಹುಶಃ ಇನ್ ಫ್ಯೂಚರ್ ಆ ದೇಶಗಳ ಥರನೇ ನಮ್ಮ ದೇಶನೂ ಆಗುತ್ತೆ ಅಂತೀರಾ?
ಆ ಥರ ಆಗತ್ತೆ ಆಗಲ್ಲ ಅನ್ನೋದಕ್ಕಿಂತನೂ ಇವರು ಹೀಗೆ ಡಾಮಿನೇಟ್ ಮಾಡ್ತಾ ಹೋದರೆ, ಇದೇ ಥರ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಹೋದರೆ, ವಿದ್ಯಾರ್ಥಿ ಚಳವಳಿಯನ್ನು ಒಬ್ಬ ದೊಡ್ಡ ಹೋರಾಟಗಾರರ ಸಾವನ್ನು ಸಾಯಲಿ ಬಿಡಿ. ದೆಹಲಿ ಹೈಕೋರ್ಟ್ ಹೇಳ್ತು, ಕೇಂದ್ರ ಸರ್ಕಾರಕ್ಕೆ ಹೇಳ್ತು, ಡೆಲ್ಲಿ ಗೌರ್ಮೆಂಟ್ ಇಬ್ಬರು ಎರಡು ಕಡೆ ಅವರೇ ಇರೋದು. ಬಲವಂತವಾಗಿ ಏನಾದ್ರು ತಿಳಿಸಿ ಅವ್ರನ್ನ ಉಳಿಸ್ಕೋಬೇಕು ನೀವು ಅಂತ. ಯಾಕಂದ್ರೆ ಸೋನಮಿಗೆ ಏನಾದ್ರು ಆಯಿತು ಅಂದರೆ ನಾಡ್ದು 20ನೇ ತಾರೀಕು ಕರೆ ಕೊಟ್ಟಿದ್ರೆ ಆ ಹಂತದಲ್ಲೇ ಏನಾದರೂ ಆಯಿತು ಅಂದರೆ, ಯಾಕಂದರೆ ಸೋನಮ ಬಾಯಿಗೆ ಬಲವಂತವಾಗಿ ಏನನ್ನೂ ತುರ್ಕಕ್ಕಾಗಲ್ಲ. ಯಾಕಂದರೆ ಅಂಥ ಹೋರಾಟ ಮಾಡ್ಕೊ ಬಂದಂಥ ವ್ಯಕ್ತಿ ಅಲ್ಲ ಅವ್ರ ಹೋರಾಟನೇ ಬೇರೆ. ಏನೋ ತಿನ್ಸಿದ್ರೆ ಇಲ್ಲೊಬ್ಬ ಧರ್ಮ ರಕ್ಷಣೆ ಅಂತ ಒಬ್ಬ ಇದ್ದಾನೆ, ಪಿಂಪ್ ಇದ್ದಾನೆ, ಅವನು ಕೂಡ ಇದೇ ಥರ ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದ. 15-12 ದಿವಸ ಉಪವಾಸ ಮಾಡ್ದೆ ಅಂತ ಹೇಳ್ದ. ಹೆಂಗಿದ್ದ ಅಂದರೆ ಮೊದಲನೇ ದಿನ ಉಪವಾಸ ಶುರು ಮಾಡಿದ್ನಲ್ಲ, 12 ದಿನ ಅದಕ್ಕಿಂತ ಸ್ವಲ್ಪ ದಪ್ಪ ಆಗಿದ್ದ. ಈ ಡೌಗಳು ಡ್ರಾಮಾಗಳಿಗೂ ಸೋನಮ್ ವಾಂಗ್ಚುಕ್ ಅಂತವರ ಅರ್ಪಣೆಗಳಿಗೂ ಸಮರ್ಪಣೆಗಳಿಗೂ ಸಂಕಲ್ಪಗಳಿಗೂ ಭಾಳ ವ್ಯತ್ಯಾಸಗಳಿದ್ದಾವೆ. ಸರ್ ನನಗನ್ಸುತ್ತೆ ಕೆಟ್ಟದ್ದು ನಡೀತಾ ಇದೆ ಈ ದೇಶದಲ್ಲಿ, ಕೆಟ್ಟದ್ದು ನಡೀತಿದೆ, ದಮನಕಾರಿ ನೀತಿ ಇದೆ, ಅದರ ವಿರುದ್ಧ ಅಲ್ಲಲ್ಲಿ ಧ್ವನಿಗಳು ಹೇಳ್ತಾ ಇದ್ದಾವೆ, ಎಲ್ಲದೂ ಒಂದು ಕಡೆ ಸೇರ್ತಾ ಇದ್ದಾವೆ. ಇದು ಯಾವುದೂ ಕೂಡ ನಮ್ಮನ್ನು ಆಳ್ತಾ ಇರುವಂಥರ ಆಗಲೇ ಹೇಳ್ದಂಗೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ, ಒಳ್ಳೆಯ ವಿಚಾರ ಅಲ್ಲ. ಅಲ್ಟಿಮೇಟ್ ಆಗಿ ಅಭಿಜಿತ್ ದೀಪ್ಕೆ ಇರ್ಬೋದು, ಸೋನಮ್ ವಾಂಗ್ಚುಕ್ ಆಗಿರ್ಬೋದು, ಅಥವಾ ನಾವು ನೀವು ಮಾತಾಡ್ತಾ ಇದೀವಿ, ನಾವು ಸಪೋರ್ಟ್ ವಿ ಸ್ಟ್ಯಾಂಡ್ ವಿತ್ ಸೋನಮ್ ವಾಂಗ್ಚುಕ್, ವಿ ಸ್ಟ್ಯಾಂಡ್ ವಿತ್ ಕಾಕ್ರೋಚ್ ಮೂವ್ಮೆಂಟ್, ವಿ ಸ್ಟ್ಯಾಂಡ್ ವಿತ್ ಅಭಿಜಿತ್ ದೀಪ್ಕೆ. ಸದಾ ಯಾವಾಗಲೂ ಕೂಡ ಫ್ಯಾಸಿಸಂ ವಿರುದ್ಧ ನಮ್ಮ ಧ್ವನಿ, ಈ ದಮನಕಾರಿ ನೀತಿಯ ವಿರುದ್ಧ ನಮ್ಮ ಧ್ವನಿ. ನಾವು ನೀವೆಲ್ಲ ಇಷ್ಟು ಮಾತಾಡಿ ಹೋಗ್ತೀವಲ್ಲ, ನಾವೀಗೊಂದು 2 ತಾಸು 3 ತಾಸು ಕೂರ್ತೀವಿ, ಇದು ಯಾವುದು ಕೂಡ ಆದಾಯದ ವಿಚಾರ ಅಲ್ಲ. ನಾವೇನು ಪಡ್ಕೊಳ್ಳೋದಿಲ್ಲ ಇಲ್ಲಿ, ನಮಗೆ ಯಾವುದು ಫಂಡಿಂಗು ಬರಲ್ಲ. ನಾವು ಈ ದೇಶದ ಭವಿಷ್ಯಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ. ನಾವ್ಯಾರು ಕೂಡ ದೇಶದ್ರೋಹಿಗಳಲ್ಲ. ನೀವು ದೇಶದ್ರೋಹಿಗಳು, ನೀವು ಟೆರರಿಸ್ಟ್ಗಳು, ನೀವು ಪಾಕಿಸ್ತಾನದವರು. ನಾವಿವತ್ತು ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆ ಮಾತಾಡ್ತಿದ್ದೀವಿ. ನಾವು ಈ ದೇಶದ ಭವಿಷ್ಯಕ್ಕೋಸ್ಕರ ಮಾತಾಡ್ತಿರೋರು. ನೀಟ್ ಪರೀಕ್ಷೆ ಅಕ್ರಮದ ಪರ ಮಾತಾಡಿದ್ದಕ್ಕೆ ನೀವು ನಮ್ಮನ್ನು ದೇಶದ್ರೋಹಿ ಅನ್ನೋದಾದ್ರೆ ನೀವು ದೇಶದ್ರೋಹಿಗಳು, ನೀವು ಪಾಕಿಸ್ತಾನ ಟೆರರಿಸ್ಟ್ಗಳು, ನೀವು ಒಸಾಮಾ ಬಿನ್ ಲ್ಯಾಡನ್ ಹುಡುಗರು, ನೀವು ದಾವೂದ್ ಇಬ್ರಾಹಿಂ ಹುಡುಗರು, ನೀವು ತಾಲಿಬಾನಿಗಳು, ನೀವು ಅಲ್ ಖೈದಾಗಳು, ನೀವು ಲಷ್ಕರ್ ಇ ತೈಬಾ, ನೀವೇ ಜೈಷ್ ಇ ಮೊಹಮ್ಮದ್. ನೀವು ಯಾರು ಕೂಡ ಈ ದೇಶದವರಲ್ಲ. ನೀವು ಈ ದೇಶಕ್ಕೆ ನೀವಿರಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ನಾವು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ನಾವಲ್ಲ, ನಾವು ಸೋನಮ್ ವಾಂಗ್ಚುಕ್ ಅನ್ನುವಂಥ ಹೋರಾಟಗಾರ ಪರ ನಿಂತವರು, ಅವರ ವಿರುದ್ಧ ನಿಲ್ಲುವ ನೀವು ಟೆರರಿಸ್ಟ್ಗಳು. ಯಾಕಂದರೆ ಸೋನಮ್ ವಾಂಗ್ಚುಕ್ ಅಕ್ರಮ ಪರೀಕ್ಷೆಯ ವಿರುದ್ಧವಾಗಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇರೋದು ಬಿಟ್ಟರೆ, ಸೋನಮ್ ವಾಂಗ್ಚುಕ್ ಆಗಲಿ ನಾವಾಗಲಿ ನಮ್ಮ ಮನೆಗೆ ಆಸ್ತಿ ಬೇಕು, ಅಂತಸ್ತು ಬೇಕು ಅಂತ ಹೋರಾಟ ಮಾಡ್ತಿರೋದಲ್ಲ. ಅಂಡ ಭಕ್ತರು, ಸಗಣಿ ಭಕ್ತರು, ಯಾರು ಪುಂಗ್ಲಿ ಸಂತತಿಗಳು, ಕೆರೆ ಪರೆ ತೊರೆ ಅಂತ ಹೇಳ್ಬಿಟ್ಟು ಧರ್ಮಗಳನ್ನು ಇಟ್ಕೊಂಡು ಮುನ್ನೆಲೆಗೆ ತಂದು ದೇಶದ ಒಗ್ಗಟ್ಟನ್ನು ಒಡೆಯುವ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ, ಯಾರಿಗೆ ವಾಸ್ತವ ಬೇಕಾಗಿಲ್ಲ, ಯಾರಿಗೆ ನಿಜವಾದ ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ, ಇವರೆಲ್ಲರೂ ಕೂಡ ಟೆರರಿಸ್ಟ್ಗಳು, ಅವರೇ ಭಯೋತ್ಪಾದಕರು. ಆ ಭಯೋತ್ಪಾದಕ ಮಾನಸಿಕತೆ ವಿರುದ್ಧ, ಇದೇ ಭಯೋತ್ಪಾದಕ ಆಡಳಿತದ ವಿರುದ್ಧ ನಮ್ಮ ಹೋರಾಟ. ಎಸ್ ಸರ್. ಈಗ ನೋಡಿ, ಇವ್ರನ್ನ ಟೀಕಿಸಿದ ಕೂಡಲೇ ಹಿಂದೂ ವಿರೋಧಿ ಅಂತ ವಿವರಿಸ್ತಾರೆ ಎಲ್ಲರೂ, ಜಾತಿ ಅತೀತವಾಗಿ, ಧರ್ಮಾತೀತವಾಗಿ. ರಾಹುಲ್ ಗಾಂಧಿ ಕೂಡ ಹಿಂದೂ ವಿರೋಧಿ ಅಂತ ಬೇಕಾದ್ರೆ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಬಿಜೆಪಿಯನ್ನು ಹೊರತುಪಡಿಸಿದ ಎಲ್ಲರೂ ಹಿಂದೂ ವಿರೋಧಿಗಳು ಅಂತ ಬಿಂಬಿಸುವ ಪ್ರಯತ್ನ. ಸರ್, ಇವತ್ತು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟಿಗೆ ಕೂತವರು ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡ್ಕೊಂಡು ಕೂತಿದ್ದಾರೆ. ಇದೇ ನೀಟ್ ಪರೀಕ್ಷೆ ಅಕ್ರಮ ನಡೆದ ಮೇಲೆ ಸುಮಾರು 12ರಿಂದ 16 ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇರೋದು, ಪತ್ರಿಕೆಗಳಲ್ಲಿ ಬಂದಿರೋದು, ಮಾತ್ರ ಹೇಳ್ತಾ ಇದ್ದಾರೆ. ಸುಮಾರು 12 ಮಕ್ಕಳು, 12 ಮಕ್ಕಳಲ್ಲಿ 10 ಮಕ್ಕಳು ಹಿಂದೂಗಳೇ. 12 ಮಕ್ಕಳಲ್ಲಿ ನಮಗೆ ಈ ಜಾತಿ ಧರ್ಮ ಈ ವಿಚಾರಗಳ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ನಿಮ್ಮ ರೂಟಿಗೆ ಬರ್ತೀವಿ. 12 ಮಕ್ಕಳಲ್ಲಿ 10 ಮಕ್ಕಳು ಹಿಂದೂ ಮಕ್ಕಳೇ ಸೂಸೈಡ್ ಮಾಡ್ಕೊಂಡಿದ್ದು. ನಿಮ್ಮ ಅಕ್ರಮಕ್ಕೆ ಅವರ ಪರವಾಗಿ ಹೋರಾಟ ಮಾಡೋರು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನೋ ಅಷ್ಟೇ ಕಾರಣಕ್ಕೆ ಹೆಂಗಪ್ಪ ಹಿಂದೂ ವಿರೋಧಿ ಆಗ್ತಾರೆ? ಇದೇ ಹಿಂದೂ ಮಕ್ಕಳು ಸತ್ತೋದ್ರಲ್ಲ, ಅವ್ರ ಪರ ತಾನೇ ಹೋರಾಟ ಮಾಡ್ತಾರೆ. 22 ಲಕ್ಷ ಮಕ್ಕಳ ಭವಿಷ್ಯದ ವಿಚಾರ ಆಗಿತ್ತಲ್ವಾ? 20 ಲಕ್ಷಕ್ಕೂ ಅಧಿಕ ಮಕ್ಕಳು ಹಿಂದೂ ಮಕ್ಕಳೇ. ಹಾಗಾದ್ರೆ ಹಿಂದೂ ವಿರೋಧಿಗಳು ಯಾರು? ನಾನು ನಿಮಗೆ
ಅವಾಗಲೇ ಅದಕ್ಕೆ ಹೇಳಿದ್ದು, ಹಿಂದೂ ವಿರೋಧಿಗಳು ಇವರೇ, ಮನುಷ್ಯತ್ವದ ವಿರೋಧಿಗಳು ಇವರು, ಭಾರತ ದೇಶದ ವಿರೋಧಿಗಳು ಇವರು, ಮನುಷ್ಯತ್ವ ಹಿಂದೆ ಇರೋರು ಇವರೇನೆ ಎಲ್ಲ ಇವರೇ. ಆದ್ರೆ ಏನ್ ಮಾಡ್ತಾರೆ ಇವ್ರು, ಏನೋ ಅದು ನಾವು ಅಂತ ಹೇಳೋದು. ದೇಶದ್ರೋಹಿಗಳು ಇವರು, ಅದನ್ನ ಮರೆ ಬಾಚೋದಕ್ಕೆ ನಿಮ್ಮ ದೇಶದ್ರೋಹಿ ಅಂದ್ಬಿಡೋದು ಬೆಸ್ಟ್ ಅಲ್ವಾ? ಇಂಥ ಅಪ್ರಬುದ್ಧ ಮತ್ತು ಗಂಭೀರವಾದಂತಹ, ಪ್ರಬುದ್ಧರು ನಮಗೆ ಅಂಡಭಕ್ತರು ಮಾತ್ರ, ಆದ್ರೆ ಇವರನ್ನ ಹುಚ್ಚರನ್ನಾಗಿಸಿದಂತಹ ಒಂದು ಗಂಭೀರವಾದಂತಹ ಅಪಾಯಕಾರಿ ಆಡಳಿತದ ಅಡಿಯಲ್ಲಿ ನಾವು ಬದುಕಬೇಕಾಗಿದೆ ಇವತ್ತು. ಈಗ 2008 ಸ್ಕ್ಯಾಮ್ ಆಯಿತು. ಯಾವುದೋ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಕಾಂಗ್ರೆಸ್ ಇಂಡಿಯಾ ಇತ್ತು. ಅದಾದ ನಂತರ ಪ್ರೊಟೆಸ್ಟ್ ಎಲ್ಲ ಸ್ಟಾರ್ಟ್ ಆಯಿತು. ಅವಾಗ ಯಾರು ಟಿವಿ ಚಾನಲ್ ಅವ್ರು ಯಾರು ಏನು ಮಾಡ್ತಾ ಇರಲಿಲ್ವ? ಅಲ್ಲ, ನನಗೆ ನಿಮ್ಗೆ ಕೇಳ್ತಾ ಇರೋದು ಯಾಕೆಂತಂದ್ರೆ ನನಗೆ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಗೊತ್ತಿಲ್ಲ ಅಂದ್ರೆ ಓದ್ತಾ ಇದ್ದೋ ಬಿಡ್ತಾ ಇದ್ದೋ, ನಮ್ದು ಯಾವುದೋ ಪ್ಲಾಟ್ಫಾರ್ಮ್ ಇರಲಿಲ್ಲ. ಹಾಗಾಗಿ ತಮ್ಮ ಕೇಳ್ತಾ ಇದ್ದೀನಿ. ಅವತ್ತು ಅವಾಗ ಚಾನೆಲ್ಗಳಿಂದ ಪೇಪರ್ಗಳಿಂದ ಇರಲಿಲ್ಲ, ಈ ಪ್ರಮಾಣದಲ್ಲಿ ಇರಲಿಲ್ಲ. ಆದ್ರೆ ಅವತ್ತು ಇತ್ತು, ಸ್ವಲ್ಪ ಗಾಂಭೀರ್ಯತೆಯನ್ನು ಉಳಿಸ್ಕೊಂಡಿತ್ತು, ಒಂದಷ್ಟು ಮಾನವ ಮರ್ಯಾದೆಯನ್ನು ಉಳಿಸ್ಕೊಂಡಿತ್ತು. ಆದ್ರೆ ತುಂಬಾ ಲೆವೆಲ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇತ್ತು. ಇವತ್ತು ನಾವು ಯಾವ್ದು ಗೋಧಿ ಮೀಡಿಯಾಗಳು ಅಂತ ಕರಿತೀವಿ, ಇವತ್ತು ಪತ್ರಕರ್ತರು ಮಾರಿಕೊಂಡ ಪತ್ರಕರ್ತರು ಅಂತ ಟೀಕೆಗೊಳಗಾಗ್ತಿದ್ರು. ಆ ಸನ್ನಿವೇಶ ಅವತ್ತು ಇರಲಿಲ್ಲ ಅಂತ ಏನಿರಲಿಲ್ಲ. ಆದ್ರೆ ಪ್ರಮಾಣದಲ್ಲಿ ವ್ಯತ್ಯಾಸಗಳಿತ್ತು. ಅವತ್ತು 2G ಸ್ಪೆಕ್ಟ್ರಮ್ ಇರ್ಬೋದು, ಎಲ್ಲಾ ವಿಚಾರಗಳಲ್ಲಿ ಟಿಪ್ಪಣಿಗಳು ನಡೀತಾ ಇದ್ವು, ಮಾಡ್ತಾ ಇದ್ರು, ಎಕ್ಕಿಳ್ತಾ ಇದ್ರು, ಹಾಕೊಂಡು ರುಬ್ತಾ ಇದ್ರು. ಅರ್ಥ ಆಯ್ತಾ ನಿಮ್ಗೆ? ಎಲ್ಲದೂ ಮಾಡ್ತಾ ಇದ್ರು. ಆದ್ರೆ ಇವತ್ತು ಇವರು ನೇಷನ್ ವಾಂಟ್ಸ್ ನೋ ಅಂತ ಇದ್ದಿದಾರಲ್ಲ, ಒಬ್ರು ಇದಾರಲ್ಲ, ಅವ್ರೇನಾದ್ರು ಅವ್ರಿಗೆ ಇದು ಯಾವ್ದು ಕಾಣಿಸ್ತಾ ಇಲ್ವಾ? ಬೇಕಾದ್ರೆ ಸೋನಂ ವಾಂಗ್ಚುಕ್ ಆತನ ವಿರುದ್ಧ ಒಂದಿಷ್ಟು ಮಾತಾಡಿದ್ದನ್ನು ನಾನು ನೋಡ್ತಾ ಇದ್ದೀನಿ. ಇವರೆಲ್ಲರೂ ದೇಶದ್ರೋಹಿಗಳು, ದೇಶ ವಿರೋಧಿಗಳು ಅಂತ ಹೇಳೋದನ್ನು ಕೇಳಿಸ್ಕೊತಾ ಇದ್ದೀನಿ. ಕಾಂಗ್ರೆಸ್ ಜನತಾ ಪಾರ್ಟಿ ಮೂವ್ಮೆಂಟ್, ಅಭಿಜಿತ್ ದಿಬ್ಕೆ ಈ ವಿದ್ಯಾರ್ಥಿ ಚಳವಳಿಯನ್ನ ದೇಶ ವಿರೋಧಿ ಕೃತ್ಯವಾಗಿ ಬಿಂಬಿಸುವ ಪ್ರಯತ್ನವನ್ನು ಮಾಧ್ಯಮಗಳು ಮಾಡ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀನಿ. ಸೆಕೆಂಡ್, ಈ ಗೋಧಿ ಮೀಡಿಯಾ ತಾವು ಹಾಕಿದಂಥ ಭಿಕ್ಷೆಗೆ, ತಾವು ತಿಂದಂಥ ಭಿಕ್ಷೆಗೆ, ತಿನ್ನುತ್ತಿರುವಂಥ ಭಿಕ್ಷೆಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೂ ಮಕ್ಕಳಿದ್ದಾರೆ, ಇವ್ರಿಗೂ ಬದುಕಿದೆ. ನೀವು ಆಗಲೇ ಪೆಟ್ರೋಲ್ ವಿಚಾರ ಆಮೇಲೆ ಮಾತಾಡೋಣ ಅಂತೇಳಿ, ಆಮೇಲೆ ಮಾತಾಡೋಣ. ಇವ್ರ ಹತ್ರನೂ ಪೆಟ್ರೋಲ್ ವಾಹನಗಳಿದ್ದಾವೆ, ಎಲ್ಲವೂ ಬೆಂಕಿ ಬೀಳ್ತಾ ಇದೆ. ಆದರೂ ಕೂಡ ತಿಂದ ಭಿಕ್ಷೆಗೆ ನಿಷ್ಠೆಯಾಗಿ ಕೆಲಸ ಮಾಡಲೇಬೇಕು ಅನ್ನೋಂಥ ಒಂದು ನೀವು ಹೇಳೋ ಪ್ರಕಾರ ತುಂಬಾ ನಿಯತ್ತಾಗಿದ್ದಾರೆ ಮೀಡಿಯಾದವರು ಅಂತ ಹೇಳ್ತಾ ಇದ್ದೀರಾ. ತುಂಬಾ ಲಾಯಲ್ ಆಗಿದ್ರೆ ಅವರಿಗೆ. ಸರ್ ಏನಾಗಿದೆ ಅಂದ್ರೆ, ನಾನು ಅವಾಗಲೂ ಒಂದು ಮಾತಾಡಿದೆ ನಿಮಗೆ, ಇವರು ಕಳ್ಳರಾದ್ರು, ಕಳ್ಳ 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 ಅಂತ ಕರೆಸ್ಕೊಳ್ತಾ ಇದ್ರು, ಕಳ್ಳರಾಗುವಂತ ಪ್ರಯತ್ನದಲ್ಲೂ ಇದ್ರು, ಕಳ್ಳರಾದ್ರು. ಇವತ್ತು ಆ ಆರೋಪದಿಂದ ಅಥವಾ ಆ ಕಳ್ಳತನದ ಪ್ರಕರಣದಿಂದ ಹೊರಗೆ ಬರಕ್ಕಾಗ್ತಾ ಇಲ್ಲ. ಇವ್ರ ಪರಿಸ್ಥಿತಿ ಹಂಗಾಗಿದೆ. ಹಾಗಾದ್ರೆ ಇವತ್ತಿಂಥ ವಿಚಾರವನ್ನ ಮೀಡಿಯಾ ಕವರ್ ಮಾಡ್ತಿಲ್ಲ, ಒಂದು ಡಿಬೇಟ್ ನಡೆಸ್ತಿಲ್ಲ, ನೇಷನ್ ವಾಂಟ್ಸ್ ಟು ನೋ ಆಗ್ತಾ ಇಲ್ಲ, ಪ್ರೈಮ್ ಟೈಮ್ ಡಿಬೇಟ್ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಇವ್ರಿಗೆ ಬೇಕಾದಂತಹ ಫುಡ್ ಇಲ್ಲ. ಈಗ ಕೆಲವೊಬ್ರು ಪತ್ರಕರ್ತರಿದ್ದಾರೆ, ಹೆಸರು ತೊಗೊಳೋದು ಬೇಡ. ಏನಾದ್ರೂ ಬೇರೆ ಇನ್ಸಿಡೆಂಟ್ ಆದ್ರೆ, ಈಗ ಕಾಂಗ್ರೆಸ್ ಅವ್ರದ್ದು ಅಥವಾ ಬೇರೆ ಪಾರ್ಟಿ ಅವ್ರದ್ದು ಯಾರಾದ್ರೂ ಮಾಡಿದ್ರೆ, ನೀವು 24/7 ಡಿಬೇಟ್ ನಡೆಯುತ್ತೆ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಪಬ್ಲಿಕ್ ಒಪಿನಿಯನ್, ಅದು ಇದು ಏನೇನೋ ಮಾಡ್ತಾರೆ. ಯಾಕೆ ಈ ವಿಚಾರದಲ್ಲಿ ಮೀಡಿಯಾ ಸೈಲೆಂಟ್ ಆಯಿತು? ಇವತ್ತು ಬಿಡದಿ ಟೌನ್ಶಿಪ್ ಅನ್ನೋ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರೋದ್ರಿಂದ ಯಾವ ಲೆವೆಲ್ಗೆ ಇಲ್ಲಿನ ಮಾಧ್ಯಮಗಳು, ಕರ್ನಾಟಕದ ಎಕ್ಸಾಂಪಲ್ ಕೊಡೋದು, ಕೆಲಸ ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಏನು ಅಲ್ಲಿ ಹೋಗೋದು ನೋಡ್ತೀರಾ, ಬೇಕಾದ್ರೆ ಇನ್ನಷ್ಟು ಬೇಕಾದ್ರೆ ಬೆಂಕಿ ಹಾಕಿ ಏನೆಲ್ಲ ಮಾಡಬಹುದು ಆ ಕೆಲಸವನ್ನ ಗೋಧಿ ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ಆಕಾಶವಾಗಿ ಆಮೇಲೆ ಮಾತಾಡೋಣ. ಏನ್ ಹೇಳ್ತೀರಿ ನೀವು? ನಾನು ಹೇಳಿದ್ರು, ಈ ನ್ಯಾಷನಲ್ ಮೀಡಿಯಾಗಳು ಆಗಲಿ, ಬೇರೆ ಯಾವುದೇ ಮೀಡಿಯಾಗಳಾಗಲಿ, ಕೆಲವೊಂದು ಯೂಟ್ಯೂಬರ್ಸ್ಗಳು ಅವರು ಇವರು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಯಾವುದೇ ಥರ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬೆರಳೆಣಿಕೆ ಅಷ್ಟು ಮಾತ್ರ ಮಾಡ್ತಾ ಇರೋದು, ಈ ಸಂಬಂಧಪಟ್ಟ ಇಶ್ಯೂ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಾ ಇರೋದು. ಸೊ ನಾನು ಕೇಳ್ತಾ ಇರೋದು, ಎಲ್ಲರೂ ಯಾಕೆ ಒಗ್ಗಟ್ಟಾಗಿಲ್ಲ? ಇದು ಬೇರೆದಪ್ಪ, ವಿಷಯ ಬೇರೆ ಇದೆ, ಈ ಇಶ್ಯೂನೇ ಬೇರೆ. ಇದಕ್ಕೆ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಎಥಿಕ್ಸ್ ಸತ್ತೋಗಿದೆ. ಏನಾಗಿದೆ ಅಂದ್ರೆ, ಒಂದಿಷ್ಟು ವಿಚಾರಗಳಲ್ಲಿ ನೀವು ಭಿಕ್ಷೆ ತಿಂದು ಬಂದ್ಬಿಟ್ಟಿದ್ವಿ. ಆ ಋಣಕ್ಕೆ ಇವತ್ತು
ಬಹಳ ಗಂಭೀರ ವಿಚಾರ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ನೇಷನ್ ವಾಂಟ್ಸ್ ಟು ನೋ, ನಿಮಗೂ ಗೊತ್ತಾಗ್ತಾ ಇದೆ. ಆದರೆ ಮಾತಾಡೋದಕ್ಕೆ ನೀನು ನಾಳೆ ಕಳ್ಕೊಂಡಿದ್ಯಾ. ಸ್ಥಿತಿ ಹಂಗಾಗೋಗಿದೆ ಸರ್. ಇವತ್ತು ನೀನೇ ತಿಂದಿದ್ಯಲ್ಲಪ್ಪ, ಯಾಕೆ ನನ್ನ ವಿರುದ್ಧ ಮಾತಾಡ್ತೀಯ? ಇದನ್ನ ಹೇಗಾದ್ರೂ ಮಾಡಿ ತಿರುಚಿ 10 ಜನ 12 ಸುಸೈಡಲ್ಲಿ 10 ಹಿಂದೂ ವಿದ್ಯಾರ್ಥಿಗಳಿಗೆ ಬೇಕಾಗಿಲ್ಲ. ಅದು ಮಾತಾಡೋಕ್ಕೆ ಹೋಗ್ಬೇಡ ವಿಚಾರ. ನೀಟ್ ಅಕ್ರಮ 22 ಲಕ್ಷ ಮಕ್ಕಳು, 20 ಲಕ್ಷ ಹಿಂದೂ ಮಕ್ಕಳು, ಮಾತಾಡ್ಬೇಡ ವಿಚಾರ. ಬದಿಗಳು ನೀನು ಅಪೋಸಿಟ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಈ ಮೂವ್ಮೆಂಟು, ಆ ಮೂವ್ಮೆಂಟೇ ಒಂದು ಫಂಡಿಂಗಿನ ಭಾಗ, ಆ ಮೂವ್ಮೆಂಟೇ ಒಂದು ಪ್ರೊಪಗಂಡ, ಆ ಮೂವ್ಮೆಂಟೇ ದೇಶದ್ರೋಹ. ಇದನ್ನ ಈ ತರದ ನೆರೇಟಿವ್ ಸೆಟ್ ಮಾಡಿ ಮಕ್ಕಳು ಏನು 10 ಜನ ಸತ್ತದೆ, ಸೂಸೈಡ್ 12 ಜನ, ನಮ್ಮ ಮಕ್ಕಳ ನೇಷನ್ ವಾಟ್ಸ್ ನಾವು ಗೋಸ್ವಾಮಿ ನಿನ್ನ ಮಗನ, ನಿನ್ನ ಮಕ್ಕಳ ಅಲ್ಲ. ಯಾಕಂದ್ರೆ ನಿನ್ನ ಮಕ್ಕಳಿಗೆ ನೀವು ಒಂದ್ ವೇಳೆ ನೀಟೇ ಮಾಡಿಸ್ತಾ ಇದ್ರೆ ನಿನ್ನ ಮಕ್ಕಳಿಗೆ ಸಪರೇಟ್ ಆಗಿರುವಂತ ವ್ಯವಸ್ಥೆ ಮಾಡಿಕೊಡುವಂತಹ ಅಶೂರೆನ್ಸ್ ಸಿಕ್ಕಾಗ ಬೀದಿಲಿರುವಂತ ಮಿಡ್ಲ್ ಕ್ಲಾಸ್ ಮಕ್ಕಳು ಸತ್ತರೆ ನಿನಗೇನಾಗ್ಬೇಕು? ನೀನು ಕಳ್ಕೊಳ್ಳೋದೇನಿದೆ? ಸರ್, ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ದೇಶ ಈ ಥರದೊಂದು ಮಾನಸಿಕತೆ ನಡುವೆ ಬದುಕ್ತಾ ಇದೆ. ನಾವು ಬದುಕಬೇಕಾಗಿದೆ ಸರ್. ನಾವು ಏನೇ ಹೇಳಿದ್ರು ಕೂಡ ಆ ಪ್ರಮಾಣ ಅವರ ದುಷ್ಟ ಚಿಂತನೆ ಶಕ್ತಿಗಳು ಪರ್ಸೆಂಟೇಜ್ ಬಹಳ ಕಡಿಮೆನೇ ಇರೋದು, ಶಬ್ದ ಜಾಸ್ತಿ ಬರ್ತಾ ಇದೆ. ಇದಕ್ಕೆಲ್ಲ ಅಂತ್ಯ ಬಹಳ ಕೆಟ್ಟದಾಗಿರುತ್ತದೆ. ನೋಡಿ, ಕೆಟ್ಟದಾಗ್ಲಿ ಅಂತ ಹೇಳ್ತಾ ಇಲ್ಲ, ಕೆಟ್ಟದಾಗ್ಲಿ, ಬಗ್ಗು ಬಡಿಲಿ, ಇವ್ರಿಗೆ ಒದಿರಿ, ಇವ್ರಿಗೆ ಪಾಠ ಕಲಿಸಿ, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ನಾವೇನು ಹೇಳಲ್ಲ, ಬೇಡ. ಈ ದೇಶದಲ್ಲಿ ಹಾಗಾಗೋದು ಬೇಡ. ಆದ್ರೆ ಪದೇ 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 ಇದೇ ರಿಪೀಟ್ ಆಗ್ತಾ ಇದ್ರೆ, ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾಗ, ಪ್ರಜಾಪ್ರಭುತ್ವ 4ನೇ ಅಂಗ ಸುಳ್ಳು ಹೇಳ್ತಾ ಇದೆ, ಕಾರ್ಯಾಂಗ ಗಮನಿಸ್ತಾ ಇದೆ, ಶಾಸಕಾಂಗ ದುಷ್ಟವಾದಂಥ ಚಿಂತನೆ ನಡೆಸ್ತಿದೆ ಅಂದಾಗ, ಯಾವ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂದಾಗ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಇರುವಂತ ಅಂಗಗಳು ಕಾರ್ಯಚಟುವಟಿಕೆ ಅತ್ಯಂತ ಹೀನವಾದಾಗ, ಪ್ರಜಾಪ್ರಭುತ್ವ ಅನ್ನುವಂಥ ಪ್ರಜೆಗಳ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ತನ್ನ ಒಳಗಡೆ ಇರುವಂತ ಇವ್ರನ್ನೆಲ್ಲ ಹಂಗೆ ಹಿಂಡಿ ಬಿಸಾಕೋದಂತ ನಿಶ್ಚಿತ. ಈಗ ಇನ್ನು ಅದೊಂದು ಇಶ್ಯೂ ಆಯ್ತು. ಈಗ ಯಾವುದೋ ನೀಟ್ ಎಕ್ಸಾಮ್ದು ಮತ್ತೆ ಇದು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಇನ್ನು ಮಧ್ಯದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ರಾಮ ಮಂದಿರದ್ದು, ಸೊ ರಾಮ ಮಂದಿರದ್ದು ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಆಗಿದೆ. ಮೋದಿಯವರು ಅದನ್ನು ಕೂಡ ಮಾತಾಡ್ತಾ ಇಲ್ವಲ್ಲ. ಹೌದು. ಯಾಕೆ ಅಂದ್ರೆ ಇನಾಗ್ರೇಷನ್ ಮಾಡಿದವರು, ಕಟ್ಟಡ ಕಟ್ಟಾದ್ಮೇಲೆ ಇನಾಗ್ರೇಷನ್ ಮಾಡಿದವರು, ಹೋರಾಟ ಮಾಡಿದ್ರು, ಫುಲ್ ಹೋರಾಟ ಮಾಡಿದವರು, ಫುಲ್ ಮಾಡಿದ್ದೇ ಎಲ್ಲ ಅವರೇನೆ, ರಥಯಾತ್ರೆಯಲ್ಲಿ ಇದ್ರು, ಎಲ್ಲಾದ್ರಲ್ಲೂ ಇದ್ರು. ಆದರೆ ಇವತ್ತು ಅಲ್ಲಿ ಆ ಥರ ಸ್ಕ್ಯಾಮ್ ಆಗಿರೋದನ್ನ ಬಗ್ಗೆ ಒಂದು ತುಟಿಕ್ ಅಂತ ಇಲ್ಲ. ಏನ್ ಕಾರಣ ಇರ್ಬೋದು? ಎಥಿಕ್ಸ್, ಯಾವ ಎಥಿಕ್ಸ್? ನೈತಿಕತೆ ಅಲ್ಲ, ನೈತಿಕತೆ ಯಾವ ನೈತಿಕತೆ ನಿಮ್ಗೆ? ನೀವು ದೇಶಕ್ಕೆ ಏನ್ ಪಾಠ ಮಾಡಕ್ ಹೋಗ್ತೀರಾ? ಜನಗಳಿಗೆ ಏನ್ ಆನ್ಸರ್ ಮಾಡ್ತೀರಾ ನೀವು? ಈಗ ನೀವು ಎಲ್ಲಾರ್ಗು ಮುಂಚೆ ಹೇಳಿದ್ರಲ್ಲ, ನೀವೆಲ್ಲ ಡೊನೇಟ್ ಮಾಡ್ಬೇಕು, ರಾಮನ್ ಕಟ್ತಾ ಇದೀವಿ, ರಾಮನ್ ದೇವಸ್ಥಾನ ಕಟ್ತಾ ಇದೀವಿ ಅಂದ್ಬಿಟ್ಟು ಒಂದ್ ಯಾರೋ ವಿಡಿಯೋ ಮಾಡಿದ್ದಾರೆ. ಮೋದಿ ಹೋಗಿ ಕುಂತ್ಕೊಂತಾರೆ ರಾಮ ಮುಂದೆ, ಒಂದು ವಿಡಿಯೋ ಏನೋ ಇದೆ. ಏನೆಲ್ಲ ಮಾಡ್ಬಿಟ್ಟಪ್ಪ ನೀನು ಇಷ್ಟ ಅಂದ್ರೆ ಭ್ರಷ್ಟ ಅಂತ ನನಗೆ ಗೊತ್ತಿರ್ಲಿಲ್ಲ, ಇಲ್ಲ ನಾನು ಈ ಸೇವೆನೇ ಮಾಡಿಸ್ಕೊಂತಾ ಇರ್ಲಿಲ್ಲ ನಿನ್ನ ಹತ್ರ ಅಂತ ಒಂದು ವಿಡಿಯೋ. ಅದು ಇನ್ನೂ ಡಿಫ್ರೆಂಟ್ ಆಗಿದೆ. ನನಗೆ ಬರೋ ಭಾಷೆನಲ್ಲಿ ಹೇಳಿದ್ದೀನಿ ನಾನು. ಸರ್, ಯಾರೋ ಒಬ್ರು ಒಂದಿಷ್ಟು ಜನ ಕದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. ಅವ್ರು ಯಾರು? ಇನ್ನು ಮುಂದೆ ನೀವು ಎಣಿಸ್ಬೇಕಾದ್ರೆ ಜೇಬು ಇರೋದಂತ ಶರ್ಟ್ ಹಾಕೊಳ್ಳಿ, ಜೇಬು ಇಲ್ದಿರೋ ಪ್ಯಾಂಟ್ ಹಾಕೊಳ್ಳಿ. ಇಷ್ಟರಲ್ಲೇ ಮುಗಿಸೋ ವಿಚಾರ ರಾಮ ಮಂದಿರ ವಿಚಾರ ಅಲ್ಲ. ಒಂದು ಮಂದಿರ, ಒಂದು ಮಸೀದಿ ವಿಚಾರ ಬರೀ ಅಷ್ಟಕ್ಕೆ ಸೀಮಿತಗೊಳಿಸಕ್ಕಾಗಲ್ಲ. ರಾಮ ಮಂದಿರ ಅನ್ನೋದು ಈ ದೇಶದ ಭಾವೈಕ್ಯತೆಯ ವಿಚಾರದಲ್ಲಿ ಬಹಳ ದೊಡ್ಡ ಡ್ಯಾಮೇಜ್ ಮಾಡಿರೋ ವಿಚಾರ. ಈ ದೇಶದ ಸಹಿಷ್ಣುತೆಗೆ ಬೆಂಕಿ ಹಾಕಿರೋ ವಿಚಾರ. ಒಂದು ಮಸೀದಿ ಬಿದ್ದಿದ್ದು, ಒಂದು ಮಂದಿರ ನಿರ್ಮಾಣ ಆಗಿದ್ದು ಈ ದೇಶದಲ್ಲಿ, ಸ್ವತಂತ್ರ ಭಾರತದಲ್ಲಿ ಈ ಹಿಂದೆಂದೂ ಕಂಡು ಕೇಳಿರದಷ್ಟು ಧರ್ಮಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿರುವಂತ ಅಂಶ. ಈ ಅಂಶವನ್ನ ಇಟ್ಕೊಂಡು ಒಂದು ಮಂದಿರವನ್ನ ಕಟ್ಟಿ ಈ ದೇಶದ ಭಾವೈಕ್ಯತೆಗೆ ಕೊಳ್ಳಿಯನ್ನು ಇಟ್ಟಂತ ಒಂದು ಕಾನ್ಸೆಪ್ಟ್ನಲ್ಲಿ ಚಿದ್ವಿಲಾಸವನ್ನ ಗೆದ್ದಂತಹ ನೀವು, ಅದೇ ಮಂದಿರವನ್ನ ಇಟ್ಕೊಂಡು ದಶಕಗಳ ಕಾಲ ರಾಜಕಾರಣವನ್ನ ಮಾಡಿ, ರಥಯಾತ್ರೆಗಳನ್ನ ಮಾಡಿ ಅಧಿಕಾರಕ್ಕೆ ಬಂದಂತಹ ನೀವು
ನೀವು ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾದಂತಹ 70% ಅಂಶ ರಾಮ ಮಂದಿರವೇ. ನೀವು ಇನ್ನು 30% ಬೇರೆ ಬೇರೆ ಪ್ರೊಪಗಂಡ ಮಾಡಿರ್ಬೋದು, ಆದ್ರೆ 70% ನಿಮ್ಮ ಜಯದ ಹಿಂದೆ ಇರೋದು ಇದೇ ಮಂದಿರ ಮಸೀದಿ ಪಾಲಿಟಿಕ್ಸೇ. ಆ ಮಂದಿರವನ್ನು ಹಿಡ್ಕೊಂಡು ಕೊನೆಗೂ ನೀವು ಕಟ್ಟಿ ಅಲ್ಲಿ ಹುಂಡಿ ಕಳ್ಳತನ ಆಗ್ತದೆ. ಸಾವಿರಾರು ಕೋಟಿ ರೂಪಾಯಿ, 2,000 ಕೋಟಿ ಲೆಕ್ಕ ಇದೆ, ಸಾವಿರಾರು ಕೋಟಿ ರೂಪಾಯಿ ಕಳ್ಳತನ ಆಗ್ತದೆ. ಯಾರ ಆಡಳಿತದಲ್ಲಿದೆ? ನೀವು ಸಂಘ ಪರಿವಾರ, ನಿಮ್ಮ ಹಸ್ತಕ್ಷೇಪದಲ್ಲೇ, ನಿಮ್ಮ ಕಣ್ಣೆಳತೆಯಲ್ಲೇ ಇದೆ. ಅಲ್ಲಿ ಕಳ್ರಿ ವಿಷಯ ಏನಂತ ಅಂದ್ರೆ ಅದನ್ನ RTI ಅಂಡರ್ಲಿ ಅದನ್ನು ತಂದಿಲ್ಲ. ಯಾರಾದ್ರೂ ಕೇಳ್ಬೇಕಂತ ಅಂದ್ರೆ, ಕ್ವಶನ್ ಮಾಡ್ಬೇಕಂದ್ರೆ ಈಗ ನೀವು ಕೇಳಕ್ಕಾಗಲ್ಲ. ಸಾಮಾನ್ಯ ನಾಗರಿಕರು ಯಾರು ಕೇಳಕ್ಕಾಗಲ್ಲ. ನೀವು 100 ಕೋಟಿ ಕೊಟ್ಟಿದ್ರು ನೀವು ಕೇಳಕ್ ರೈಟ್ಸ್ ಇಲ್ಲ ಸರ್. ಇದೇ ಮಾಧ್ಯಮ ಇವತ್ತು ನೀಟ್ ಪರೀಕ್ಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಯಾಕೆ ಫೋಕಸ್ ಆಗ್ತಿಲ್ಲ, ಯಾಕೆ ಈ ಹೋರಾಟದ ಮಾತಾಡ್ತಿಲ್ಲ ಅಂತ ಮಾತಾಡಿದಾಗ ನಾವು ಉತ್ತರ ಕೊಟ್ವಿ. ಅದನ್ನ ಮಾತಾಡಲ್ಲ. ಆದ್ರೆ ಇದೊಂದು ಪ್ರೊಪಗಂಡ, ಇದೊಂದು ನೆರೆಟಿವ್, ಇದೊಂದು ದೇಶ ವಿರೋಧಿ ಕೃತ್ಯ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾತಾಡ್ಬೋ, ಅದೇ ತರ ಇಲ್ಲಿನ ಮಾಧ್ಯಮ, ಇಲ್ಲಿನ ವ್ಯವಸ್ಥೆ ಹುಂಡಿ ಕಳ್ಳತನ ಆಗಿದ್ದು, ಮಂದಿರದಲ್ಲಿ ಆಗ್ತಿರುವಂತಹ ಆ ವಂಚನೆಯ ಬಗ್ಗೆ ಮಾತಾಡಲಿಲ್ಲ. ಏನು ಮಾತಾಡಿದ್ರು? ಅಲ್ಲಪ್ಪ, ರಾಮ ಮಂದಿರ ಹುಂಡಿ ಕಳ್ಳತನದ ಬಗ್ಗೆ ನೀನ್ ಯಾರು ಮಾತಾಡುತ್ತೆ? ನೀನ್ ದುಡ್ಕೊಂಡಿದ್ಯಾ? ದುಡ್ಡು ಕೊಟ್ಟು ಮಾತಾಡ್ತಾನೆ. ಅಣ್ಣ ಸಾಯಿಲಿ ಅಣ್ಣ, ಅಲ್ಲಿ ಕಳ್ಳತನ ಆಗಿದ್ದಾರೆ ಅಣ್ಣ, ದೊಡ್ಡ ವಿಚಾರ ಅಣ್ಣ, ದೇಶದ ಭಾವೈಕ್ಯತೆ ತುಟ್ಟು ಮುಚ್ಚಬಾಯಿ. ನೀನೇನಾದ್ರು ಮಂದಿರ ದುಡ್ಡು ಕೊಟ್ಟಿದ್ಯಾ? ನೀನ್ ಮಾತಾಡ. ನೀನ್ ಹಂಗಿರೋ ಓಟ್ ಹಾಕಿದ್ಯಾ? ನೀನ್ ಟೀಕೆ ಮಾಡಿ. ಈಗ ಎಲ್ಲದಕ್ಕೂ ಪ್ರೂಫ್ ಕೊಡ್ಬೇಕು. ಪ್ರಜಾಪ್ರಭುತ್ವ, ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರದ ವಿಚಾರಗಳನ್ನೇ ಮುಂದಿಟ್ಕೊಂಡು ಈ ತರ ಮ್ಯಾನುಪ್ಲೇಟ್ ಮಾಡ್ಕೊಂಡು ಅವ್ರಿಗೆಲ್ಲದರೂ ಕೂಡ ಹೀಗೆ ದೂಸ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳ್ದೆ ನಾನು, ನೀವು ಇದನ್ನ ಇಟ್ಕೊಂಡು, ಈ ಪ್ರೊಪಗಂಡ ಇಟ್ಕೊಂಡು ಎಷ್ಟು ದಿನ ಜೀವನ ಮಾಡ್ತೀರಾ? ಅದಕ್ಕೆ ಹೇಳ್ದು, ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ನೀವು ನಾಚಿಕೆ ಮಾನ ಮರ್ಯಾದೆ ಏನೇ ಇಲ್ವಾ? ಎಲ್ಲದಕ್ಕೂ ಅಂತ್ಯ ಇದೆ, ಎಲ್ಲದಕ್ಕೂ ಅಂತ್ಯ ಇದೆ. ಈಗ ಬೇರೆ ದುಡ್ಡು ನೋಡಿದ್ರೆ ಓಕೆ, ನೀವು ದೇವ್ರ ದುಡ್ಡು ಬಿಡ್ತಾ ಇಲ್ವಲ್ಲ? ಬ್ರಿಟಿಷರು ಈ ದೇಶಕ್ಕೆ ಬಂದಾಗ, ಫಸ್ಟ್ ಹೆಜ್ಜೆ ಇಟ್ಟಾಗ, 100 ವರ್ಷಗಳಾದ ಮೇಲೆ ನಾವು ಬಡಿಸ್ಕೊಂಡು ಹೊಡೆಸ್ಕೊಂಡು ಹೋರಾಟ ಮಾಡಿಸ್ಕೊಂಡು ದೇಶ ಬಿಟ್ಟು ಹೋಗ್ತೀವಿ ಅಂತ ಬಂದಾಗ ಆಳ್ಬೇಕು ಅಂತಾನೆ ಬಂದಿತ್ತು. ಆಳ್ಬೇಕಂತ ಬಂದಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಧ್ವನಿಗಳು ಎದ್ದೇಳ್ತಿದ್ದಾವೆ. ಎಲ್ಲ ಡ್ರಾಮಾ, ನಾಟಕ, ನೌಟಂಕಿಗಳನ್ನು ಜನ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಸತ್ತವರು ಯಾವ ಧರ್ಮ, ಯಾವ ಜಾತಿ ಇಟ್ಕೊಂಡು ಇವರು ಪ್ರೊಟೆಸ್ಟ್ ಪಾಲಿಟಿಕ್ಸ್ ಮಾಡ್ಕೊ ಬಂದ್ರು, ಅದೇ ಧರ್ಮದ ವಿಚಾರದಲ್ಲಿ, ಅದೇ ಧರ್ಮದವರಿಗೆ ಅನ್ಯಾಯ ಹೆಚ್ಚಾಗ್ತಾ ಇದ್ದಾಗ ಅದನ್ನ ಮ್ಯಾನಿಪುಲೇಟ್ ಮಾಡುವ ಪ್ರಯತ್ನಗಳು ಎಲ್ಲವೂ ಅರ್ಥ ಆಗ್ತಾ ಇದೆ. ಸರ್, ನನಗೆ ಇನ್ನೊಂದು ಜ್ಞಾಪಕ ಬಂತು ಮಾತು. ನಮ್ಮ ಡಾಕ್ಟರ್ ರವೀಂದ್ರ ಗೌಡರು ಇದ್ದಾರೆ ಮಂಡ್ಯ, ಮೊನ್ನೆ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಇವ್ರು ಹೇಗೆ ಬಂದ್ರು ಅದೇ ರೀತಿ ಫಾಸ್ಟ್ ಆಗಿ ಹೋಗ್ಬಿಡ್ತಾರೆ ನೋಡು. ಇವ್ರು ಏನ್ ಇಟ್ಕೊಂಡು ಬಂದ್ರು, ಇದೇ ಯಂಗ್ಸ್ಟರ್ನ, ಯೂತ್ನ, ಸ್ಟೂಡೆಂಟ್ಗಳನ್ನ ಮೂಮೆಂಟ್ ಇಟ್ಕೊಂಡು ನಾನು ಹಾಗೆ ಹೀಗೆ ಅಂತ ಬಂದ್ರು. ಅದೇ ಲೆವೆಲ್ಗೆ ಅದರಿಂದನೇ ಎಲ್ಲಿಂದ ಹುಟ್ಟಿದ್ರು ಅಲ್ಲಿಂದನೇ ಮುಕ್ತಿ ಆಗುತ್ತೆ. ಧರ್ಮದ ನಶೆಯನ್ನ ತಲೆಗೆ ತುಂಬಿ ಇದೇ ಯೂತ್ಸ್ಗಳನ್ನ ಎನ್ಕೇಜ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಂತ ಇವರ ವಂಚನೆ ಮತ್ತು ಅದೊಂದು ದೊಡ್ಡ ಮೋಸ. ಈ ನಶೆ, ಈ ಯಾತನೆಗೆ ಇಳಿದಾಗ, ನಶೆ ಇಳಿದಿದೆ ಸರ್, ಹೊಟ್ಟೆ ಹಸಿವು ಜಾಸ್ತಿ ಇದೆ, ಅದು ಇವತ್ತು ನಮ್ಮ ಬೀದಿಯಲ್ಲಿ ಕಾಣಿಸ್ತಾ ಇದೆ. ನಶೆ ಇಳಿದಿದೆ, ಹಸಿವು ಜಾಸ್ತಿ ಆಗಿದೆ, ಭವಿಷ್ಯ ಅಂಧಾಕಾರವಾಗಿದೆ, ಕತ್ತಲು ಕವಿತಾ ಇದೆ. ಅದು ಇವತ್ತು ನಮಗೆ ಬೀದಿಯಲ್ಲಿ ಕಾಣಿಸ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತು, ಬೀದಿಗೆ ಬಂದಿದೆ. ಸೋನಮ್ ಅಂತವರ ಮೂಮೆಂಟ್ ನಡೆದಿದೆ. ಮಂದಿರ ಲೂಟಿ, ಇನ್ನಿತರ ಕಾನ್ಸೆಪ್ಟ್ಗಳು ಈ ದೇಶದ ಅಸಹಿಷ್ಣುತೆ ಕಾಡುವ ಅಂಶಗಳ ಬಗ್ಗೆ ಅರಿವು ಮೂಡ್ತಾ ಇದೆ. ಯಾರೋ ಒಂದಿಷ್ಟು ಬೆರಳಿಕೆಯವರು ಕುಕ್ಕರ್ ಸೀಟು ಹೊಡಿತಿರ್ಬೋದು, ಒಳಗಡೆ ಕುದಿತಾ ಇದ್ರು, ತಳ ಕೂರಿತಾ ಇದ್ರು. ಸತ್ಯ ಅದು ಯಾವುದೂ ಅಲ್ಲ, ಸತ್ಯ ಮುಂದಿನ ದಿನಗಳು ನೋಡ್ತೀರ. ಈಗ ಇವ್ರದ್ದು ಪ್ರೊಟೆಸ್ಟ್ ಬಗ್ಗೆ ಕೊನೆಯದಾಗಿ ಈಗ 29ನೇ ತಾರೀಕು ಎಲ್ಲರಿಗೂ ಕರೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನೆಲ್ಲ ಸಪೋರ್ಟ್ ಬಂದರೆ ಇದೇ ಮೂಮೆಂಟು ಇನ್ನ ಹೆಚ್ಚಾಗುತ್ತಾ? 20ನೇ ತಾರೀಕಿಗೆ ಏನೆಲ್ಲ ಆಗ್ಬೋದು ಅಂದರೆ ಸರ್, ಈ ವಿದ್ಯಾರ್ಥಿ ಚಳವಳಿಯನ್ನ ಬೇರೆ ಯಾವುದೇ ಚಳವಳಿಯನ್ನ ಹತ್ತಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಒಂದಿಷ್ಟು ರೈತರನ್ನ ತಡೆದು ವಾಪಸ್ ಕಳಿಸಿ, ಕೆಲವೊಂದು ನಿಮ್ಮ ಯೋಜನೆಗಳಿಂದ ನೊಂದಂತ ರೈತರನ್ನ ಒಂದಿಷ್ಟು
ಸಮಾಧಾನ ಮಾಡಿದ್ರು, ಇಲ್ಲ ರೈತರ ಮೇಲೆ ಎತ್ತು ಕಟ್ಟಿದ್ರು, ಏನೋ ಪ್ರಯತ್ನಗಳನ್ನು ಮಾಡಿ ಏನೋ ಮಾಡಿದ್ರಲ್ಲ, ಆ ಥರ ಚಳವಳಿ ವಿದ್ಯಾರ್ಥಿ ಚಳವಳಿ ಅಲ್ಲ. ವಿದ್ಯಾರ್ಥಿ ಚಳವಳಿನೇ ಬೇರೆ. ಏನಕ್ಕೆ ಅಂದ್ರೆ ಈ 20ನೇ ತಾರೀಕು ಏನಿದೆ ದೇಶಾದ್ಯಂತ ಎಲ್ಲಾದ್ರೂ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಸರ್. ಎಲ್ಲ ಯೂನಿವರ್ಸಿಟಿಗಳಲ್ಲೂ ಟಾಕ್ ಸ್ಟಾರ್ಟ್ ಆಗಿದೆ. ಹೋಗಬೇಕು ಅಂತ ಮಾತುಕತೆ ನಡೀತಾ ಇದೆ. ಮಧ್ಯ ವಯಸ್ಕರಾದಂಥ ನಾವು ನೀವುಗಳು ಕೂಡ ಹೋಗೋಣ ಅಂತ ಮಾತಾಡ್ತಾ ಇದ್ದೀವಿ. ಅಂದ್ರೆ ನಾವು ನೀವು ಅಂತಲ್ಲ, ನಮ್ಮಂತರೆಲ್ಲ ಮಾತಾಡ್ತಾ ಇದ್ದೀವಿ. ಪಾರ್ಕ್ಗಳಲ್ಲಿ ವಾಕ್ ಹೋಗ್ಬೇಕಾದ್ರೆ, ಜಾಗ ಹೋಗ್ಬೇಕಾದ್ರೆ, ಟೀ ಕುಡಿಬೇಕಾದ್ರೆ, ಕಾಫಿ ಕುಡಿಬೇಕಾದ್ರೆ ಎಲ್ಲ ಕಡೆ ಜಂತರ್ ಮಂತರ್ ಆ ಮೂಮೆಂಟ್ ಚರ್ಚೆ ಆಗ್ತಾ ಇದೆ. ದೇಶದ ಉದ್ದಗಲಕ್ಕೂ ಸಮಸ್ಯೆಗಳ ಚರ್ಚೆಗಳಾಗ್ತಿದೆ. ಈ ಚರ್ಚೆಗಳ ಮಧ್ಯೆ ನೀವುಗಳೇನು ಮಾಡ್ತಿದ್ದೀರಿ, ಅಮೆರಿಕನ್ 3ನೇ ಮದುವೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮದೇ ಒಂದು ಕಥೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀರಿ. ಆದರೆ ಆ 3ನೇ ಮದುವೆ, 30 ಮದುವೆಗಳು ಯಾವುದು ಕೂಡ ಇನ್ನು ಈ ಮಕ್ಕಳನ್ನ ಹೊಂದಿಸೋಕ್ಕೆ, ಈ ದೇಶದ ಜನನ ಹೊಂದಿಸೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮದುವೆ ಪರಸ್ಪರ ಸಮ್ಮತಿಯಿಂದ ಒಪ್ಪಿತವಾಗಿ ನಡೆಯುವಂಥ ವಿಚಾರ, ಅದರ ಬಗ್ಗೆ ಕ್ಲಾರಿಟಿ ಜನಕ್ಕೆ ಬರ್ತಾ ಇದೆ. ನನ್ನ ಮದುವೆ, ನನ್ನ ಪ್ರೀತಿ, ನನ್ನ ವಿಚಾರ, ಅದು ನನ್ನ ವೈಯಕ್ತಿಕ. ಆದರೆ ಇದು ಯಾವುದು ಕೂಡ ವೈಯಕ್ತಿಕ ಅಲ್ಲ, ಇದೆಲ್ಲ ದೇಶಕ್ಕೆ ಸಂಬಂಧಪಟ್ಟ ವಿಚಾರ. ದೇಶ ಅಂದರೆ ನಾವು, ದೇಶಭಕ್ತಿ ಅಂದರೆ ನಾವು ಅನ್ನುವ ನಿಮ್ಮ ವಂಚನೆ, ಸುಳ್ಳಿಗೆ ಉತ್ತರ ಆಲ್ರೆಡಿ ದೇಶದಲ್ಲಿ ಶುರುವಾಗಿದೆ, ಕೊಡೋದೇ ಸ್ಟಾರ್ಟ್ ಮಾಡಿದ್ರೆ 20ನೇ ತಾರೀಕಿಗೆ ಬಿಸಿ ಆಗ್ತದೆ ಸರ್. ಇದು 20ನೇ ತಾರೀಕಿಗೆ ಬಿಸಿ ಮುಟ್ಟಂತ ಕೇಂದ್ರ ಸೋನಂ ಅವರ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಅಥವಾ ಈ ಮೂಮೆಂಟ್ ನಲ್ಲಿ ಇರುವಂತ ಯಾರಿಗೆ ಯಾವುದೇ ರೀತಿಯ ಅಪಾಯಗಳಾದ್ರೆ, ಒಂದು ಸಣ್ಣ ಗಾಯ ಆದ್ರು, ಒಂದು ಪ್ರಾಣ ಹಾನಿ ಆದ್ರು, ಒಂದು ಮಗುಗೆ ಏನಾದ್ರು, ಒಬ್ಬ ವಿದ್ಯಾರ್ಥಿಗೆ ಏನಾದ್ರು ತೊಂದರೆ ಆದ್ರೂ ಹೊತ್ತಿವರಿತು ಸಮಸ್ಯೆ ಆಗ್ತದೆ. ಎಸ್ ಸರ್, 20ನೇ ತಾರೀಕು ನೋಡೋಣ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಸಾವಿರಾರು 20ನೇ ತಾರೀಕು ಬರ್ತದೆ. ಬಟ್ ಒಂದು ವೇವ್ 20ನೇ ತಾರೀಕು ಬರೋದು ಬೇರೆ, ಈ 20 ಬರೋದು ಬೇರೆ. ಒಂದು ವೇವ್ ಕ್ರಿಯೇಟ್ ಆಗಿದೆ ನೋಡಿ. ಏನೆಲ್ಲ ಮಾಡ್ತಾರೆ, ತಂತ್ರಗಳಿರ್ತವೆ, ಬಹಳ ಪ್ರಯತ್ನ ಪಡ್ತಾರೆ. ಬಟ್ ಇದು ಮಕ್ಕಳ ವಿಚಾರ ಸರ್. ನನ್ನ ಮಗು ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಹೋರಾಟಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ. ಆ ನನ್ನ ಮಗುಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ಹೋರಾಟದ ಭಾಗವಾಗಿ ಆ ಮಗು ಮಾತ್ರ ಇತ್ತು, ಅದಕ್ಕೆ ಏಟಾದ ಮೇಲೆ ನನ್ನ ಕುಟುಂಬ ಸೇರ್ಪಡುತ್ತದೆ. ವಿದ್ಯಾರ್ಥಿ ಚಳವಳಿ ಕ್ರಾಂತಿ ಆಗೋದು ಹೀಗೆ. ಒಂದು ಮಗು ಹೋರಾಟಕ್ಕೆ ಹೋಯ್ತಂದ್ರೆ ಇಡೀ ಕುಟುಂಬ ಹೋರಾಟದಲ್ಲಿದೆ ಅಂತ ಅರ್ಥ. ಒಬ್ಬ ವಿದ್ಯಾರ್ಥಿ ಹೋರಾಟಕ್ಕೆ ಇಳಿದ ಅಂದ್ರೆ ಇಡೀ ದೇಶ ಹೋರಾಟಕ್ಕೆ ಇಳಿತು ಅಂತ ಅರ್ಥ. ಯಾವುದು ಅಂಡು ಭಕ್ತರು ಕಥೆ ಇಲ್ಲ, ಅವರೂ ಕೂಡ ಈ ಹೋರಾಟದ ಭಾಗವೇ. ಬರೆದಿಟ್ಕೊಳ್ಳಿ, ಅವರೂ ಕೂಡ ಹೋರಾಟದ ಭಾಗವೇ, ಅವರೂ ಸಂಕಟ ಆಗಿದೆ. ಆದರೆ ಒಂದು ಸಣ್ಣ ಒಂದು ನೆರೇಟಿವ್ ಸೆಟ್ ಮಾಡುವಂಥ, ಒಂದು ಪ್ರೊಪಗಂಡ ಸೆಟ್ ಮಾಡುವಂಥ ಒಂದು ತಂಡ ಇದೆಯಲ್ಲ, ಪೇಡ್ ಮೀಡಿಯಾ ಇನ್ಕ್ಲೂಡ್, ಅವರು ಒಂದಿಷ್ಟು ಪ್ರಯತ್ನ ಪಡ್ತಾರೆ ಇದನ್ನು ಡಿಸ್ಟರ್ಬ್ ಮಾಡಿ, ಏನಾದರೂ ಮಾಡಿ ಪಾಕಿಸ್ತಾನಕ್ಕೂ ಅಫ್ಘಾನಿಸ್ತಾನಕ್ಕೂ ಬಾಂಗ್ಲಾದೇಶಕ್ಕೂ ಲಿಂಕ್ ಮಾಡಿ ಏನಾದರೂ ಮಾಡಿ ಕಸರತ್ತು ಮಾಡೋದು ಟ್ರೈ ಮಾಡ್ತಾರೆ, ನೇಷನ್ ಟು ನೋ ಅಂತ ಹೇಳ್ಬಿಟ್ಟು. ಬಟ್ ಇದು 14 ವರ್ಷಗಳಿಂದ 12-13 ವರ್ಷದಿಂದ ನಡೀತಿರೋ ವಿಚಾರ. 10-12-13 ವರ್ಷಕ್ಕೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ. ಈಗ ನೀವು ಒಳ್ಳೆಯವರ ಕೆಟ್ಟವರ ಅಂತ ಹೇಳ್ಬಿಟ್ಟು 4 ಸಿಟಿಂಗಲ್ಲಿ ಹಂಗೆ ಅರ್ಥ ಆಗ್ತದೆ. 13 ವರ್ಷದಲ್ಲಿ ಜನ 14 ವರ್ಷದಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಯಾರು ಮೂರ್ಖರಿದ್ದಾರೆ ಇಲ್ಲಿ? ಭಾರತದ ಜನ ತುಂಬಾ ಬುದ್ಧಿವಂತರು. ಹಿಂಗೆ ತಗೊಂಡು ಹೋಗ್ತಾರೆ, ಹೆಂಗೆ ಬಿಸಾಕ್ತಾನೆ ಎಲ್ಲಕ್ಕಾಗ್ತಾನೆ. ನಾವು ನೀವು ಬಿಲೀವ್ ಮಾಡೋದು ಸಾಧ್ಯ ಇಲ್ಲ. ನೋಡಿ ಕಾದ್ ಸೊ ಕ್ರಾಂತಿ ಆಗೋದು ಗ್ಯಾರಂಟಿ ಸರ್. ಕ್ರಾಂತಿ ಆಗಬಾರ್ದು, ದೇಶದಲ್ಲಿ ಸಿವಿಲ್ ವಾರ್ ನಡೀಬಾರ್ದು, ಇದು ನಮ್ಮ ಅಪೇಕ್ಷೆ. ಆದರೆ ಅದನ್ನ ಆಗಬಾರ್ದು ಅಂತ ನಾವು ಏನೇ ಹೇಳಿದ್ರು ಕೂಡ ಇವರು ಅದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅದು ಆಗದೆ ನಾವು ಸುಧಾರಿಸಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸೋನಂ ಸತ್ರೇನು, ದೀಪ್ಕೆ ಸತ್ರೇನು, ಧರ್ಮೇಂದ್ರ ಪ್ರಧಾನ್ ಆರಾಮಾಗಿರ್ತಾರೆ, ಅವ್ರು ರಾಜೀನಾಮೆ ಕೊಡಲ್ಲ. ಅಕ್ರಮ ತನಿಖೆ ನಾವು ತಲೆಯಲ್ಲಿ ಕೆಡಿಸ್ಕೊಳ್ಳಲ್ಲ. ನೀವು ಸತ್ರ ಸಾಯಿರಿ ಅಂತ ಅವ್ರು ಕೂತಿದ್ದಾಗ, ಅವಕಾಶವೇ ಅವ್ರು ಕೊಡ್ತಾ ಇದ್ದಾಗ, ಆ ಥರದೊಂದು ಸಿಚುವೇಶನ್ ಬರಬಹುದು ಅನ್ನೋದಕ್ಕೆ ಅವರೇ ಕಾರಣ ಆಗ್ತಾರೆ ಅಂದಾಗ ತಡೆಯಕ್ಕೆ ನಾವು ಯಾರು? ಸೊ ಮೋದಿ ಅವ್ರಿಗೆ ಒಬ್ಬ ಮಿನಿಸ್ಟರ್ ಹತ್ರ ಒಂದು ರಾಜೀನಾಮೆ ತಗೊಳಕ್ಕಾಗಲ್ಲ. ವಿಶ್ವಗುರು ಬೇರೆ ಇದೆ, ಅಲ್ಲಿ ರಾಜೀನಾಮೆ ಕಾನ್ಸೆಪ್ಟ್ ಬೇರೆ ಇದೆ. ಅದು ಕೂಡ ಅಷ್ಟು ಈಸಿ ಇಲ್ಲ. ನಾವು ಹೇಳ್ದಂಗೆ ಒಂದು ರಾಜೀನಾಮೆ ಕೊಟ್ಟರೆ ಮುಗೀತಲ್ಲ ಅಂತ. ನೋ, ಹಂಗಂದ್ರೆ ಹಾಗಾದ್ರೆ ಇವರು ರಾಹುಲ್ ಗಾಂಧಿಗಿಂತ ಶಕ್ತಿವಂತರಲ್ಲ. ರಾಹುಲ್ ಗಾಂಧಿ ಅವನ್ನ ತೆಗ್ದಾಕ್ರಿ ಕ್ಯಾಬಿನೆಟ್ ಇಂದ ಅಂತ ಹೇಳ್ತಾರೆ. ಒಂದ್ ನಿಮಿಷ ಕ್ಯಾಬಿನೆಟ್ ಇಂದ ತೆಗ್ದಾಕಿ ಅಂತಾರೆ, ವಿತ್ ಇನ್ ಎ ಮಿನಿಟ್ ತೆಗ್ದಾಕ್ತಾರೆ.
ಅಂದ್ರೆ ರಾಹುಲ್ ಗಾಂಧಿ ಬೆಟರ ಅಥವಾ ಮೋದಿ ಬೆಟರ ಈ ದೇಶಕ್ಕೆ ಈಗ ಕಾನ್ಸೆಪ್ಟ್ ಅಲ್ಲಿ ಏನಾಗ್ತದೆ, ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಏನಾದ್ರು ಕೊಡಿಸ್ಬಿಟ್ರೆ ಹ್ಮ್ ಅವ್ರು ತಪ್ಪು ಒಪ್ಕೊಂಡಂಗಾಗುತ್ತೆ. ಮಾಡಿರೋ ಮಿಸ್ಟೇಕ್ ಅಲ್ವಾ? ಬೇರೆ ಏನಾದ್ರು ಮಾಡಿ ಚಡ್ಡಿ ಜಾರಿ ಬಿದ್ರು ಮೀಸೆ ಮಣ್ಣು ಆಗ್ಲಿಲ್ಲ ಕೂಸೆ ಅಂತ. ಅದು ಎಷ್ಟು ದಿನ ನಡೆಸ್ತೀರಾ? ಅದಕ್ಕೆ ಅಲ್ವಾ ಒಂದು ಹೆಣ್ಣಿದೆ ಅಂತ ಮಾತಾಡ್ತಿರು. ಏನಿವೆ ನೋಡೋಣ ಮುಂದಕ್ಕೆ ಏನೇನಾಗುತ್ತೆ. ನೋಡೋಣ. ಮತ್ತೆ 20ನೇ ತಾರೀಕು ಆದ್ಮೇಲೆ ಮತ್ತೆ ಶರಣ. ಎಸ್ ಸರ್, ಡನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.